तमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम्. ಈಗ ನಿಷೇಕಾದಿಶ್ಪಶಾನಂತೈಃ ಸಂಸ್ಕಾರೈಃ ಸಂಸ್ಕೃತೋ ದ್ವಿಜಃ ಇಂದ್ರಿಯೇಷು ಕ್ರಿಯಾಯಜ್ಞಾನ್ ಜ್ಞಾನದೀಪೇಷು ಜುಹ್ವತಿ. ದ್ವಿಜ 16 ಸಂಸ್ಕಾರಗಳನ್ನು ಹೊಂದಿರ್ತಾರಾದ್ದರಿಂದ ಅವನು ಪ್ರತಿಯೊಂದು ಯಜ್ಞವನ್ನು ಕೂಡ ಜ್ಞಾನದೀಪೇಷು ಜುಹ್ವತಿ. ಜ್ಞಾನವೇ ದೀಪ. ಇವತ್ತು ನಾವು ಬರೀ ಅಗ್ನಿಯಲ್ಲಿ ಹೋಮ ಮಾಡಿದರೆ ಶ್ರೇಷ್ಠವಾಗಿ ತಲುಪುತ್ತೆ ಮಂತ್ರಪೂರ್ವಕವಾಗಿ. ಆ ಬೂದಿಯಲ್ಲಿ ಹಾಕಿದರೆ ವೇಸ್ಟ್. ಸೊ ಜ್ಞಾನ ಅಂಬುದು ಅಗ್ನಿ ಗೊತ್ತಾಯ್ತಾ? ಜ್ಞಾನ ಎಂಬ ಅಗ್ನಿ ಇದ್ದವರು ಏನೇನು ಕೆಲಸ ಮಾಡಿದ್ರು ಏನಾಗುತ್ತದೋ ಸಾರ್ಥಕ ಆಗುತ್ತೆ. ಹಾಗೆ ಮಾಡಿದರೆ ಏನಾಗುತ್ತೆ ಅದೆಲ್ಲ ಬೂದಿಯಲ್ಲಿ ಹೋಮ ಮಾಡಿದಾಗುತ್ತೆ ಅಂತ ಹೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಹಾಂ, ಹೌದು. ಅದನ್ನು ಯಾರು ವೆರಿಫೈ ಮಾಡೋದು ಯಾರೀಗ? ಈಗಿಲ್ಲ ಮತ್ತು ಹೆಚ್ಚು ಕಡಿಮೆ ಆಗಿದೆ. ಹಾಂ, ಅದಿರಲೇಬೇಕು. ಹೇಳಿದ್ದಾನೆ ಮೊನ್ನೆ, ಸಂಸ್ಕಾರ ಒಂದು ಡಾಕ್ಯುಮೆಂಟ್ ಆಗಬೇಕಾದ್ರೆ ಎಲ್ಲ ಪ್ರೊಸೀಜರ್ ಪ್ರಕಾರ ಆದ್ರೇ ಡಾಕ್ಯುಮೆಂಟ್, ಇಲ್ಲ ಹೋದರೆ ಇನ್ವ್ಯಾಲಿಡ್ ಆಗಿ. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯಮಾನಿನಾಂ ವಶಗಾನ್ ತನ್ಮನೋಮಾನಿ ಸುರೇಂದ್ರಸ್ಯ ವಶೇ ಸ್ಥಿತಾನ್ ವೇದಾತ್ಮಿಕಾಯಾಃ ಪಾರ್ವತ್ಯಾಃ ತಾಂ ರುದ್ರಸ್ಯ ವಶೇ ಸ್ಥಿತಾಂ ವರ್ಣತ್ರಯಾತ್ಮಕಂ ರುದ್ರಂ ಶೇಷೇ ತು ಪ್ರಣವಾತ್ಮಕೇ ಬಿಂದುರೂಪ ಸರಸ್ವತ್ಯಾಂ ತಂ ತಾಂ ತಸ್ಯಾಂ ಪುನರ್ನೆಸೇತ್ ಮೂಲಸ್ಯ ಮೂರಸ್ಥ ಆನಂದರೂಪಾಯಾಂ ತಾಂ ವಾಯೌ ತಂ ಜನಾರ್ದನೆ ಪ್ರಕೃತೌ ಅವಯವ ಪ್ರಾಣಂ ತಾಮೇವ ಪುರುಷೋತ್ತಮ ಇದು ಬ್ರಹ್ಮತರ್ಕೆ. ಎಷ್ಟು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಯಜ್ಞದಿಂದ ಪ್ರಾರಂಭವಾದರೆ ಕೃಷ್ಣಾರ್ಪಣದವರೆಗೆ ಎಷ್ಟು ಸ್ಟೆಪ್ಸ್ ಇದೆ ಅಂತ ಹೇಳ್ತಾರೆ. ಅಷ್ಟು ಅನುಸಂಧಾನ ಇದ್ದರೆ ಪೂರ್ಣವಾದ ಯಜ್ಞ. ಯಜ್ಞಾಭಿಮಾನಿನೋ ದೇವಾತ್ ಸ್ಮರಂತಿ ಇಂದ್ರಿಯಮಾನಿನ. ಯಜ್ಞಾಭಿಮಾನಿಗಳು ಇಂದ್ರಿಯಾಭಿಮಾನಿಗಳು. ವಶಗಾನ್ ಕೆಳಗಿನವರೆಲ್ಲ ಮೇಲಿನವ್ರಿಗೆ ಏನಾಗಿರ್ತಾರೆ? ಅವರು ವಶವರ್ತಿಗಳಾಗಿರ್ತಾರೆ. ಆಮೇಲೆ ಮನೋಮಾನಿ ಸುರೇಂದ್ರಸ್ಯ. ಮನೋಮಾನಿ ಇಂದ್ರದೇವರು. ವಶೇಸ್ತಿ ಮನೋಮಾನಿಗಳು ಮುಖ್ಯವಾಗಿ ರುದ್ರದೇವರಾದರೂ ಕೂಡ ಅವಾಂತರದಲ್ಲಿ ಇಂದ್ರದೇವರು ಕೂಡ ಮನಸ್ಸಿಗೆ ಅಭಿಮಾನಿಗಳು ದೇವತೆಗಳು. ಸುರೇಂದ್ರಸ್ಯ ವಶೇ ಸ್ಥಿತಾತ್. ಉಳಿದೆಲ್ಲ ದೇವತೆಗಳು ಇಂದ್ರದೇವರ ವಶ. ವೇದಾತ್ಮಿಕಾಯಾಃ ಪಾರ್ವತ್ಯಾಃ. ವೇದ ಮಂತ್ರಗಳಿಂದ ಹೋಮ ಮಾಡೋದ್ರಿಂದ ವೇದಾಭಿಮಾನಿ ದೇವತೆ ಯಾರು? ಪಾರ್ವತೀ ದೇವಿ. ಪಾರ್ವತ್ಯಾಃ ತಾಂ ರುದ್ರಸ್ಯ ವಶೇ ಸ್ಥಿತ. ಅವರು ಯಾರ ಅಧೀನ? ರುದ್ರದೇವರ ಅಧೀನ. ವರ್ಣತ್ರಯಾತ್ಮಕಂ ರುದ್ರಂ ಶೇಷೇತು ಪ್ರಣವಾತ್ಮಕಂ. ವರ್ಣತ್ರಯಾತ್ಮಕವಾದ ಅಂದರೆ ಪ್ರಣವ, 3 ವರ್ಣಗಳಿದೆ ಅದರಲ್ಲಿ. ರುದ್ರಂ ಶೇಷೇತು ಪ್ರಣವಾತ್ಮಕೆ. ರುದ್ರದೇವರ ಶೇಷನ ಅಧೀನ ಚಿಂತನೆ ಮಾಡಬೇಕು. ಬಿಂದುರೂಪ ಸರಸ್ವತ್ಯ. ಆಮೇಲೆ ಬಿಂದು, ಅಕಾರ ಉಕಾರ ಮಕಾರ, ನಾದ ಬಿಂದು ಘೋಷ. ಅದಕ್ಕೆ ನಾದ ಆಯಿತು, ಘೋಷ. ಬಿಂದು ರೂಪ ಸರಸ್ವತ್ಯಾಂ. ಬಿಂದು ಅಂದರೆ ಓ ಮತ್ತು ಬಿಂದು ಇದು ಬರುತ್ತೆ, ಅದಕ್ಕೆ ಬಿಂದು ಅಂತ ಕರೀತಾರೆ. ಸರಸ್ವತ್ಯಾಂ ತಾಂ ತಾಂ ತಸ್ಯಾಂ ಪುನರ್ನೆಸೆ. ಆಮೇಲೆ ಅವರು ಸರಸ್ವತಿ ಅಧೀನ ಅವನು ಚಿಂತನೆ ಮಾಡಬೇಕು. ಮೂಲಸ್ಥಾನ ರೂಪಾಯಾಮ್ ತಾಂ ವಾಯೋ ತಂ ಜನಾರ್ದನೆ. ಅವರನ್ನು ವಾಯುದೇವರ ಅಧೀನ ಚಿಂತನೆ ಮಾಡಬೇಕು. ಅವರನ್ನು ನಾರಾಯಣ ಅಧೀನ ಚಿಂತನೆ ಮಾಡಬೇಕು. ಆದರೂ ಮಹಾಲಕ್ಷ್ಮಿ ಪ್ರಕೃತವು. ಆಮೇಲೆ ಇವರು. ಇಷ್ಟೆಲ್ಲ ಆದರೆ ಅದನ್ನು ಪೂರ್ಣ ಯಜ್ಞದ ಪರಿಕಲ್ಪನೆ ಅಂತ ಕರೀತಾರೆ. ನಾವು ಪೋಸ್ಟ್ ಹಾಕ್ತೀವಿ, ಎಲ್ಲೆಲ್ಲಿ ಹೋಗುತ್ತೆ ಅದು ಗೊತ್ತಿರುತ್ತೋ ಇಲ್ಲವೋ? ಈಗ ಗೊತ್ತಾಯ್ತಾ? ಇಲ್ಲಿ ಹಾಕ್ತಾ ಮೇನ್ ಆಫೀಸ್ಗೆ ಹೋಗುತ್ತೆ, ಅಲ್ಲಿ ಸಾರ್ಟ್ ಔಟ್ ಆಗುತ್ತೆ, ಮುಂದೆ ಹೋಗುತ್ತೆ, ಅಲ್ಲಿ ಡಿಸ್ಪ್ಯಾಚ್ ಮಾಡ್ತಾ. ಅಲ್ಲಿವರೆಗೂ ಹೇಗೆ ನಮ್ಗೆ ಜ್ಞಾನ ಇದೆಯೋ ಹಾಗೆ ಪ್ರತಿಯೊಂದು ಹವಿಸ್ ಹಾಕಬೇಕಾದ್ರೂ ಕೂಡ ಯಜ್ಞದ ಕಾನ್ಸೆಪ್ಟ್ ಇರಬೇಕು. ಅದಿಲ್ಲದೆ ಮಾಡಿದರೆ ಏನದು? ಡೆಡ್ ಲೆಟ್ರ್ ಬಾಕ್ಸ್ಗೆ ಹೋಗ್ತಾರೆ. ಡೆಡ್ ಲೆಟ್ರ್ ಬಾಕ್ಸ್ಗೆ ಹೋದಾಗ ಬಿಸಾಕ್ಬಿಡ್ತಾರೆ ಒಂದು ಕಡೆ. ಏನು ಉಪಯೋಗ ಇಲ್ಲ. ಅದು ಮಾಡಿ ಕೊನೆಗೆ ಏನಾಯಿತು? ಆ ರೀತಿ ಯಜ್ಞ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಯಜ್ಞದ ಮಹತ್ವನೇ ಹೋಗಿದ್ದರಿಂದ ಇದನ್ನು ಬಿಟ್ಟೇ ಬಿಟ್ಟರು. ಕೊನೆಗೆ ಸರಿಯಾಗಿ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿಲ್ಲ, ಇದೇ ಯೂಸ್ಲೆಸ್ ಅಂತ ತಿಳ್ಕೊಂಡ್ಬಿಟ್ಟು. ತಾನು ಯೂಸ್ಲೆಸ್. ಆ್ಯಕ್ಚುಲಿ ಅದು ಯೂಸ್ಲೆಸ್ ಅಲ್ಲ, ತಾನು ಯೂಸ್ಲೆಸ್ ಆಗಿತ್ತು. ಓಂಕಾರಂ ಬಿಂದುನಾದೇತು ತಂತು ಪ್ರಾಣೇ ಮಹತ್ಯಮಂ ಅಗ್ನಿ ಸೂರ್ಯೋಸ್ತಿ ಅಗ್ನಿ
ಸೂರ್ಯೋ ದಿವ ವಾಯು ಶುಕ್ಲೋ ರಾಕೋತ್ತರ ಸ್ವರಾಟ್. ಸ್ವರಾಟ್ ಅಂದರೆ ಇಂದ್ರ ಅಂತ ಅರ್ಥ. ಈ ಶ್ಲೋಕ ಹಿಂದಕ್ಕೆ ಹೋಗಬೇಕು, ಎರಡು ಸೇರಿ ಒಟ್ಟಾಗಿ ಶ್ಲೋಕದ ತಾತ್ಪರ್ಯ. ವಿಶ್ವೋ ಅಥ ತೈಜಸಃ ಪ್ರಾಜ್ಞಃ ತುರ್ಯಃ ಆತ್ಮ ಸಮನ್ವಯಃ ದೇವಸ್ಥಾನವಿದಂ ದೇವಯಾನವಿದಂ ಪ್ರಾದುರ್ಭೂತ್ವಾ ಭೂತ್ವಾ ಆನುಪೂರ್ವಶಃ. ಮೊದಲು ವಿಶ್ವ ಅಥ ತೈಜಸಃ ಪ್ರಾಜ್ಞಃ ತುರ್ಯ. ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಮೂರು ಅವಸ್ಥೆಗಳು. ನಾಲ್ಕನೇದು ಮೋಕ್ಷ. ತುರ್ಯಾವಸ್ಥೆ ಅಂದರೆ ಮೋಕ್ಷ. ಸಮನ್ವಯ ಇದು ವಿಶ್ವ ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ ಮತ್ತು ಸುಷುಪ್ತ್ಯವಸ್ಥಾ. ವಿಶ್ವ ತೈಜಸ ಪ್ರಾಜ್ಞ ಇವೆಲ್ಲವನ್ನು ಹೇಗೆ ಅನ್ವಯಿಸಬೇಕು? ದೇವಯಾನವಿದಂ ಪ್ರಾಹು, ಇದನ್ನು ದೇವಯಾನ ಅಂತ ಕರೀತಾರೆ. ಭೂತ್ವಾ ಭೂತ್ವಾ ಅನುಪೂರ್ವಶಃ, ಅದಕ್ಕೆ ಅರ್ಥ ಹೇಳ್ತಾರೆ. ವಿಶ್ವಾದ್ಯ ಅನಿರುದ್ಧಾದ್ಯಾಸ್ತೆ ದ್ವಿಧ ಸಂಪ್ರಕೀರ್ತಿತಾ. ವಿಶ್ವಾದಿ ರೂಪಗಳು ಅನಿರುದ್ಧಾದಿ ರೂಪಗಳು ಕೂಡ ಎರಡು ರೀತಿಯಲ್ಲಿವೆ. ವಿಷ್ಣು ರೂಪ ತದನ್ನೇಚ ತಾನ್ ಸರ್ವಾನ್ ಯಾತಿ ಮೋಕ್ಷಗ. ವಿಷ್ಣು ರೂಪಗಳು ಕೆಲವು, ವಿಷ್ಣು ರೂಪ ಅಲ್ಲದೇ ಇರತಕ್ಕಂಥವುಗಳು ಕೆಲವು. ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಚಿಂತನೆ ಮಾಡಿದರೆ ಯಾಕೆ ಆ ಮಾತು ಹೇಳ್ತಾರೆ ಅಂದರೆ, ಕೆಲವು ಕಡೆ ಏನು ಹೇಳಿಬಿಡ್ತಾರೆ, ವಿಶ್ವ ಅಂದರೆ ಯಾರೋ ದೇವತೆ ಅಂತ ಹೇಳಿಬಿಡ್ತಾರೆ. ಗೊತ್ತಾಯ್ತಾ? ಹಾಗಲ್ಲ. ಮತ್ತು ವಾಯುದೇವರು ವಿಶ್ವಾದ ಹೆಸರು ಇದ್ದೇ ಇದೆ. ಮತ್ತೆ ಆ ದೃಷ್ಟಿಯಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡ್ರೆ ಮಾತ್ರ ಮುಕ್ತಿ ಆಗುತ್ತೆ ಹೊರತು ಇವರು ಯಾರಾಗಲಿ ಹೆಸರು ಅಂತ ಹಾಕಿದರೆ ಸಾಲದು. ಹೆಸರಿನಿಂದ ವಾಚ್ಯರು ಯಾರು ಅಂತ ಗೊತ್ತಾಗಬೇಕು. ಬರೀ ಹೆಸರು ಡೆಲಿವರಿ ಮಾಡಿದರೆ ಸಾಲದು. ಏನು ಮಾಡಬೇಕು? ಇನಿಷಿಯಲ್ಸು ಎಲ್ಲ ಚೆಕ್ ಮಾಡಿ ಹಾಕಬೇಕು. ಇಲ್ದವ್ರು ಏನಾಗುತ್ತೆ ಮತ್ತೆ ತಪ್ಪಾಯಿತು. ಡೆಲಿವರ್ ಮಾಡೋದು ಒಂದಿದೆ, ಪೋಸ್ಟ್ ಮಾಡೋದು ಒಂದಿದೆ. ಡೆಲಿವರ್ ಮಾಡೋದು ಏನು ಯೋಚನೆ ಮಾಡಬೇಕು ಸರಿಯಾಗಿ, ಅದಿಷ್ಟು ಅನುಸಂಧಾನ ಸರಿ ಇದ್ದರೆ ಮಾತ್ರ ತಲುಪುತ್ತೆ, ಇಲ್ಲದವರು ತಲುಪೋದಿಲ್ಲ. ತದನ್ನೇಚ ದಿವಸ್ಪುತ್ರಾಹ ಸರ್ವೇ ಚ ಜುಸಮೀಪಗಾಹ. ಇನ್ನೂ ಕೆಲವರಿದ್ದಾರೆ. ಇವು ಅನಿರುದ್ಧ ನಮಗೆ ಇಷ್ಟನೇ ಇದ್ದಾರೆ ಗೊತ್ತಲ್ಲ. ಯಾವ ಅನಿರುದ್ಧ? ಪರಮಾತ್ಮ ಅನಿರುದ್ಧ ರೂಪ ಇದೆ ಮತ್ತು ಪ್ರದ್ಯುಮ್ನ ಮಗ ಅನಿರುದ್ಧ ಇದ್ದಾರೆ. ಈ ರೀತಿ ಅನಿರುದ್ಧ ಬೇರೆ ಇಲ್ವಾ? ಅದೇ ರೀತಿ ವಿಶ್ವಾದಿಗಳು ಬೇರೆಯವರಿದ್ದಾರೆ. ಸರಿಯಾಗಿ ಅರ್ಥ ಮಾಡಿಕೊಂಡು ಕೊಡಬೇಕು. ತದನ್ನೇಚ ದಿವಸ್ಪುತ್ರಾಹ, ದ್ಯೂಪುತ್ರರು. ಸರ್ವೇ ಚ ದ್ಯುಸಮೀಪಗಾಹ, ದ್ಯು ಅಂತಕ್ಕಂಥ ದೇವತೆಯ ಸಮೀಪದಲ್ಲಿದ್ದಾರೆ. ಅದು ವಾಯುದೇವಿ ಭಾರತೀ ದೇವಿಗೂ ಹೆಸರಿದೆ. ವಿದ್ಯುನ್ನಾಮಕ್ಕೆ ದ್ಯುಶಬ್ದವ ದ್ಯುಸಭಾ ನಾಮ ಭಾರತಿಗೆ. ತೇ ದಿವಂ ಪ್ರಾಪಯಂತೇನಂ ಸಾ ವಾಯುಂ ಸ ಹರಿಂ ಪೃಥಕ್. ಅಲ್ಲಿಂದ ದ್ಯು ಅಭಿಮಾನಿ ದೇವತೆಯ ಚಿಂತನೆ ಮಾಡಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ವಾಯುದೇವರ ಹತ್ರ ಸರಸ್ವತಿ ಭಾರತೀಯರಾದರೆ ವಾಯುದೇವರೇ. ವಾಯುಂಸ ಹರಿಂ ಪೃಥಕ್, ಅವರು ದೇವರ ಹತ್ರ ತಲುಪಿಸ್ತಾರೆ. ವಿಶ್ವಾದಿರೂಪಂ ತುರ್ಯಸ್ತು ವಾಸುದೇವಶ್ಚ ನಾಪರಃ ಇತ್ತೀಚ. ಆದರೆ ಅಲ್ಟಿಮೇಟ್ಲಿ ವಿಶ್ವ ತೇಜಸ ಪ್ರಾಜ್ಞ ಮತ್ತು ತುರ್ಯ ಇವೆಲ್ಲ ಏನಿವು ಸಾಕ್ಷಾತ್ ಭಗವದ್ ರೂಪಗಳೇ ಹೊರತು ಬೇರೆಯವರಲ್ಲ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂತ ಹೇಳಿದಾಗ ಇಲ್ಲಿ ಪ್ರದ್ಯುಮ್ನ ಇಲ್ಲಿ ಅನಿರುದ್ಧ ಎಲ್ಲ ಯಾರು? ಸಾಕ್ಷಾತ್ ನಾರಾಯಣ. ಹೌದು, ಅವಾಂತರ ಮನೋಭಿಮಾನಿ ಇತ್ಯಾದಿ ಹೇಳಿದಾಗ ಅವರು ಬೇರೆಯವರಾಗ್ತಾರೆ. ಆತ್ಮ ಯಾಜಿ ಉಪಶಾಂತಾತ್ಮ ಅಲ್ಲಿ ಅಧಿಕೋ ಭೂತ್ವಾ ಸುಖಾಧಿಪಿ. ತಿಳ್ಕೊಳ್ತಾ ಹೋದಂತೆ ಏನಾಗುತ್ತೆ? ಸುಖದಲ್ಲಿ ಆಧಿಕ್ಯ ಬರುತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿ ಓದ್ದ, ಒಳ್ಳೆ ಕೆಲಸ ಸಿಕ್ತು, ಒಳ್ಳೆ ಕೆಲಸಕ್ಕೆ ಒಳ್ಳೆ ಸಂಬಳ ಬಂತು, ಒಳ್ಳೆ ಫೆಸಿಲಿಟಿ ಸಿಕ್ತು, ಸುಖ ಜಾಸ್ತಿ ಆಗೋದಿಲ್ಲ. ಆ ಥರ ಜ್ಞಾನಾಧಿಕ್ಯ ಎಲ್ಲೆಲ್ಲಿರುತ್ತೋ ಅಲ್ಲೇನು ಸಿಗುತ್ತೆ? ಆನಂದಾಧಿಕ್ಯ ಬರುತ್ತೆ. ಆದ್ದರಿಂದ ಆ ರೀತಿಯೇ ಮಾಡಬೇಕು. ಅಧಿಕೋ ಭೂತ್ವಾ ಸುಖಾದಿಭಿ. ಆತ್ಮಯಾಜಿ, ಆತ್ಮೆಯ ಪರಮಾತ್ಮನನ್ನು ಕುರಿತು ಯಜ್ಞವನ್ನು ಮಾಡಿದಾಗ ಉಪಶಾಂತಾತ್ಮ, ಮನಸ್ಸು ನೆಮ್ಮದಿಯಿಂದ ಇರ್ತಾನೆ. ಯಾವುದೇ ವಿಧವಾದಂಥ ಡೈಗ್ರೇಷನ್ಸ್ ಬರೋದಿಲ್ಲ. ಆತ್ಮಸ್ಥೋ ನಿವರ್ತದೆ. ಸಾರ ಪರಮಾತ್ಮನಲ್ಲೇ ಮನಸ್ಸಾಕಿಬಿಟ್ಟು ನಿವರ್ತದೆ, ಸಮಾಧಿ ಸ್ಥಿತಿಯನ್ನು ತಲುಪ್ತಾನೆ. ಕೊನೆಗೆ ವಾಪಸ್ ಬರದೇ ಇರತಕ್ಕಂತಹ ಮೋಕ್ಷಕ್ಕೆ ಹೋಗ್ತಾನೆ. ಯಯೇತೆ ಪಿತೃದೇವಾನಾಂ ಅಯನೇ ದೇವನಿರ್ಮಿತೆ ಶಾಸ್ತ್ರೇಣ ಚಕ್ಷುಷಾ ವೇದ ಜನಸ್ಥೋಪಿ ನಮುಹ್ಯತಿ. ಇದಿಷ್ಟು ಮೊದಲು ಹೇಳಿದ್ದೆಲ್ಲ ದೇವಯಾನ, ಈಗ ಹೇಳಿದ್ದೆಲ್ಲ ಪಿತೃಯಾನ. ಎರಡು ಯಾನಗಳನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾರೆ ಅವರು ಯಯೇತೆ ಪಿತೃದೇವಾನಾಂ ಯಾನೆ. ಪಿತೃಯಾನ ಎರಡು ಬಂದಿದ್ರೆ ಅಯನೇ ಅಂತ ಹೇಳಿದರು. ನಿರ್ಮಿತೆ, ಭಗವಂತ ಮಾಡಿರ್ತಕ್ಕಂಥ ವ್ಯವಸ್ಥೆ. ಶಾಸ್ತ್ರೇಣ ಚಕ್ಷುಷಾ ವೇದ, ಶಾಸ್ತ್ರದ ಕಣ್ಣಿಂದ ನೋಡಬೇಕು. ಶಾಸ್ತ್ರದ ಕಣ್ಣಿಂದ ನೋಡಬೇಕು, ಈ ಕಣ್ಣಿಂದ ಅಲ್ಲ. ಡಾಕ್ಟರ್ ನೋಡ್ತಾನೆ, ನೋಡ್ಬೇಕಾದ್ರೆ ಅವ್ರಿಗೆ ಏನು ಹೇಳ್ತೀವಿ? ಅವ್ರಿಗೀಗ ಆ ಜ್ಞಾನ ಇದೆ, ಆ ಜ್ಞಾನದಿಂದ ನೋಡ್ತಾನೆ. ಉಳಿದವರು ಸುಮ್ಮನೆ ನೋಡ್ತಾರೆ ವ್ಯಕ್ತಿನ. ಅವ್ರು ನೋಡ್ತಿರ್ಲಿಕ್ಕೆ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ ಅವ್ರಿಗೆ. ಗೊತ್ತಾಯ್ತು? ಇವನ ಪ್ರಕಾರ ಏನೂ ಇಲ್ಲ, ಚೆಕ್ ಮಾಡಿಸಿ ಏನಾಗಿದೆ ಅಂತ ಹೇಳ್ತಾರೆ. ಯಾವ್ದು ಹೆಲ್ಪ್ ಮಾಡ್ತೇವೆ ಅವ್ರಿಗೀಗ?
ಆ ಓದಿದ ಸೈನ್ಸ್ ಅದೇ ಶಾಸ್ತ್ರ. ಶಾಸ್ತ್ರ ಚಕ್ಷುಷ್ ಅಂತ ಕರೀತಾರೆ. ಬ್ರಾಹ್ಮಣರಿಗೆ ಯಾತಕ್ಕೆ ಮಹತ್ವ ಬಂತು ಅಂದರೆ ಶಾಸ್ತ್ರವನ್ನು ನೋಡಿ. ಜ್ಯೋತಿಷ್ಯ ಸುಮ್ಮನೆ ನೋಡಿ ಏನು ಗೊತ್ತಾಗುತ್ತೆ, ನಾನು ಮನೆಗೆ ಹಾಕಿ ಅದು ಗೊತ್ತಾಗುತ್ತೆ ಅಷ್ಟೇ. ಆ ಶಾಸ್ತ್ರ ಗೊತ್ತಿದ್ದವ್ರಿಗೆ ಏನು ತಿಳಿಯುತ್ತೆ, ಅದರ ಫಲಾಫಲಗಳೆಲ್ಲ ಅರ್ಥ ಆಗುತ್ತೆ. ಅದೇ ರೀತಿಯೇ ಶಾಸ್ತ್ರ ಚಕ್ಷುಷ ಇನ್ನೊಂದು ಅರ್ಥ. ಶಾಸ್ತ್ರೇಣ ಚಕ್ಷುಷ, ಶಾಸ್ತ್ರದ ಮೂಲಕವೂ ತಿಳಿಬೇಕು. ಚಕ್ಷುಷ ರಿಯಲೈಸ್ ಮಾಡ್ಕೋಬೇಕು. ಬರೀ ಓದಿದ್ರೆ ಸಾಲದು, ಅದನ್ನು ರಿಯಲೈಸ್ ಮಾಡಿ ಅನುಭವಕ್ಕೆ ತಂದುಕೊಂಡ್ರೆ ಅದು ಈ ಕಣ್ಣು ಅನುಭವದ ಕಣ್ಣಾಗುತ್ತೆ. ಇಲ್ಲ ಒಟ್ಟಿಗೆ ಹೇಳ್ಬೋದಾಗಿತ್ತು, ಬಿಡಿಸಿಡೋದಕ್ಕೆ ಕಾರಣ ಅದೇನೆ. ಶಾಸ್ತ್ರೇಣ ಚಕ್ಷುಷ ವೇದ ಜನಸ್ಥೋಪಿ ನ ಮುಹ್ಯತಿ. ಈ ರೀತಿ ತಿಳ್ಕೊಂಡವನು ಎಷ್ಟೇ ಜನದ ಗುಂಪಿನ ಮಧ್ಯೆ ಇದ್ದರೂ ಕೂಡ ಅವನಿಗೆ ಮೋಹಕ್ಕೆ ಒಳಗಾಗೋದಿಲ್ಲ. ಅವನು ಅಂದರೆ ಕನ್ಫ್ಯೂಷನ್ ಬರೋದಿಲ್ಲ ಅಂತ. ಎಷ್ಟೇ ಜನದ ಮಧ್ಯೆ ಇದ್ದೆ ಅಂದರೆ ಏನು, ಜನಗಳ ಮಧ್ಯೆ ಓಡಾಡ್ತಿದ್ರೇನಲ್ಲ, ಎಲ್ಲ ತಪ್ಪು ತಿಳ್ಕೊಂಡವರೇ. ಇವು ಸರಿ ತಿಳ್ಕೊಂಡಿದ್ದಾನೆ. ಅವ್ರು ಏನೇ ಹೇಳಿದ್ರು ಕೂಡ ಇವ್ರ ಮನಸ್ಸು ಏನಾಗೋದಿಲ್ಲ, ನಿಶ್ಚಲವಾಗಿರೋದು. ಇಲ್ಲದ ಹೋದ್ರೆ ಇವನು ಕೂಡ ಏನು ಮಾಡ್ತಾನೆ, ಅವರಂತೆ ಇವನು ಹೊರಟುಬಿಡ್ತಾನೆ. ಎಲ್ಲರೂ ಪರೀಕ್ಷೆಗೆ ಓದಿ ಎದ್ದೋದ್ರು, ಬರದೇ ಇದ್ದವರು. ಓದ್ದವನು ಆ ಕಡೆ ನೋಡುವಲ್ಲಿ ಏನು ಮಾಡ್ತಿರ್ತಾನೆ, ಸೀರಿಯಸ್ಸ ಬರೀತಾ ಇರ್ತಾರೆ. ಯಾಕೆ ಮನಸ್ಸು ಆ ಕಡೆ ಇದೆ. ಜನಸ್ಥೋಪಿ ನ ಮುಖ್ಯತೆ. ಜನಗಳು ಅಂದರೆ ಬರೀ ಜನಗಳಲ್ಲ, ವಿಭಿನ್ನ ಚಿಂತನೆ ಜನಗಳ ಮಧ್ಯೆ ಇದ್ದರೂ ಕೂಡ ಈ ರೀತಿಯಾದ ಪರಿಜ್ಞಾನ ಇದ್ದವನಿಗೆ ಎಂದೂ ಕೂಡ ಏನೋ ಮೋಹಾದಿಗಳು ಒಳಗಾಗೋದಿಲ್ಲ, ಅವನಿಗೆ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಕ್ತಿಮಾನ್ ಮಾರ್ಗವಿನ್ನೈವ ನೀಚಾಂ ಗತಿ ಮಾವಾಪ್ನುಯಾತಿ ದಿಶ. ಅದಕ್ಕೆ ತಾತ್ಪರ್ಯ ಹೇಳ್ತಾರೆ. ಭಕ್ತಿಮಾನ್ ಮಾರ್ಗವಿತ್ ನೈವ, ಭಕ್ತಿ ಇರಬೇಕು, ಮಾರ್ಗ ತಿಳಿದಿರಬೇಕು. ಅಂಥವನು ಯಾವ ಕಾಲಕ್ಕೂ ಕೂಡ ನೀಚಾಂ ಗತಿಂ ನ ಅವಾಪ್ನುಯಾತ್, ನೀಚಗತಿಗೆ ಹೋಗೋ ಸಂಭವನೆ ಇಲ್ಲ ಅಂತ ಹೇಳ್ತಾರೆ. ಉನ್ನತ ಗತಿಗೆ ಹೋಗಬೇಕು. ಗತಿ ಅಂದರೆ ಜ್ಞಾನ, ನೀಚಗತಿ ಅಂದರೆ ಮೋಹ, ಅದು ಕೊಳಗಾಗೋದಿಲ್ಲ ಅಂತ ಅರ್ಥ. ಆದಾವಂತೆ ಜನಾನಾಶಂ ಬಹಿರಂತಹ ಪರ ಅವರಂ ಜ್ಞಾನಂ ಜ್ಞೇಯಂ ವಚೋ ವಾಚ್ಯಂ ತಮೋ ಜ್ಯೋತಿಶ್ಚ ಯತ್ ಸ್ವಯಂ. ಆದೌ ಅಂತೆ ಚ ಜನಾನಾಶಂ, ಬಂದು ಹುಟ್ಟು ಮತ್ತು ನಾಶ. ಬಹಿರಂತಹ ಪರಾವರ, ಒಳಗೆ ಮತ್ತು ಹೊರಗೆ. ಪರ ಮತ್ತು ಅವರ ಎಲ್ಲ ಅವಳಿ ಹೇಳ್ತಾರೆ. ಹುಟ್ಟು ಸಾವು, ಹೊರಗೆ ಒಳಗೆ, ಪರ ಅವರ. ಜ್ಞಾನಂ ಜ್ಞೇಯಂ, ಜ್ಞಾನ ಜ್ಞೇಯ, ವಚೋ ವಾಚ್ಯಂ, ಮಾತು ವಾಚ್ಯ, ತಮಸ್ಸು ಜ್ಯೋತಿ ಯತ್ ಸ್ವಯಂ. ಎಲ್ಲದರ ಇವೆಲ್ಲ ಯಾರ ಅಧೀನದಲ್ಲಿದೆ, ಭಗವದ್ ಅಧೀನದಲ್ಲಿದೆ. ಆದ್ದರಿಂದ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ, ಮರವು ಕೊಡೋದು ನಾನೇ, ನೆನಪು ಕೊಡೋದು ನಾನೇ, ಜ್ಞಾನ ಕೊಡೋದು ನಾನೇ ಅಂತ ಹೇಳಿದ್ದಾನಲ್ಲ, ಅದು ತಿಳಿಬೇಕು. ಗ್ಲಾಪಕತ್ವಾತ್ ತಮಃ, ತಮಸ್ಸು ಏನು ಮಾಡುತ್ತೆ, ದಾರಿ ತಪ್ಪಿಸುತ್ತೆ. ಅದಕ್ಕಾಗಿ ತಮಸ್ಸು ಅಂದರೆ ಅಜ್ಞಾನ ಅಂತ ಅರ್ಥ. ಅಬಾಧಿತೋಪಿ ಆಭಾಸೋ ಯಥಾ ವಸ್ತುತಯ ಸ್ಮೃತಃ ದುರ್ಘಟತ್ವಾದೈಂದ್ರಿಯಕಂ ತದ್ವದರ್ಥ ವಿಕಲ್ಪಿತಂ. ದುರ್ಘಟತ್ವಾದರ್ಥತ್ವೇನ ಪರಮೇಶ್ವರೇಣೈವ ಕಲ್ಪಿತಂ. ಅಬಾಧಿತಃ ಅಪಿ ಹಿ ಆಭಾಸಃ ಯಯಾ ವಸ್ತುತಯಾ ಸ್ಮೃತಃ ದುರ್ಘಟತ್ವಾದೈಂದ್ರಿಯಕಂ ತದ್ವದರ್ಥ ವಿಕಲ್ಪಿತಂ. ಇವೆಲ್ಲದಕ್ಕೂ ಕಾರಣ ಯಾರು ಅಂದರೆ ಪರಮಾತ್ಮನೇ. ಮಾಯ ಕೊಡೋದವನೇ, ಮಾಯ ತೆಗೆಯೋದವನೇ. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ಇವೆಲ್ಲ ಅವರ ಅಧೀನ, ಇವರ ಅಧೀನ ಒಂದು ಸ್ಟೇಜಲ್ಲಿದೆ, ಇಲ್ಲ ಅಂತಲ್ಲ. ಅಲ್ಟಿಮೇಟ್ಲಿ ಯಾರ ಅಧೀನ, ದೇವರ ಅಧೀನ. ದುರ್ಘಟ ಅಂದರೆ ನೋಡೋದಕ್ಕೆ ಎಲ್ಲ ಒಟ್ಟಿಗೆ ಇರೋದು ಭಾಳ ಕಷ್ಟ ಇದೆ. ತಮಸ್ಸನ್ನು ನಿಯಮನ ಮಾಡೋನು ಇವನು ಮಾಡೋದಿಲ್ಲ, ಇದನ್ನು ಮಾಡೋನು ಅವನು ಮಾಡೋದಿಲ್ಲ. ಸಾಮಾನ್ಯ ಅರ್ಥ ಆಯ್ತಾ. ಈ ಹುಟ್ಟಿಸ್ತವನೇ ಸಾಮಾನ್ಯ ಕೊಲ್ಲೋದಿಲ್ಲ. ಧೃತರಾಷ್ಟ್ರ ಕೊಂದ ಮಕ್ಕಳನ್ನ ಕೊಲ್ಲೋದು ಬೇಡ, ದೂರ ಬೇಡ ಅಂದ್ರೂ ಮಾಡೋಕ್ಕಾಗಲಿಲ್ಲ. ಆ ದೇವರಲ್ಲಿ ಮಾತ್ರ ಏನದು ದುರ್ಘಟ. ಒಬ್ಬ ವ್ಯಕ್ತಿಯಲ್ಲಿ ಎರಡು ಕೂಡದೆ ಹೋದರೂ ಕೂಡ ಪರಮಾತ್ಮನಲ್ಲಿ ಕೂಡುತ್ತೆ. ಯಾಕೆ, ಅಚಿಂತ್ಯದ ಶಕ್ತಿ ಸಂಪನ್ನನಾದ್ದರಿಂದ. ತಮಸ್ಸು ಕತ್ತಲೆ, ಪರಮಾತ್ಮ ಜ್ಯೋತಿರ್ಮಯ. ಕತ್ತೆ ನಿಯಮನ ಮಾಡೋಕ್ಕೆ ಹೋದರೆ ಏನಾಗಬೇಕು, ಆ್ಯಕ್ಚುಲಿ ಬೆಳಗ್ಗೆ ಹೋಗಿಬಿಡ್ಬೇಕಾ, ನಿಯಮನ ಮಾಡೋಕ್ಕೆ ಬರೋದಿಲ್ಲ. ದೇವ್ರು ಹಾಗಲ್ಲ, ಏನು ಮಾಡ್ತಾನೆ, ಕತ್ತಲೆಯನ್ನೇ ಆಗಿ ಇಟ್ಟು ನಿಯಮನ ಮಾಡ್ತಾನೆ, ಬೆಳಕನ್ನಾಗಿ ಇಟ್ಟು ನಿಯಮನ ಮಾಡ್ತಾನೆ. ಇದು ಶಕ್ತಿ ಅದಕ್ಕೆ ದೇವರಿಗಿದೆ. ಇದು ವಿಶೇಷಾಂಶ. ಕ್ಷಿತ್ಯಾದೀನಾಮಿಹಾರ್ಥಾನಾಂ ಛಾಯಾ ನ ಕತಮಾಪಿ ನ ಸಂಘಾತೋ ವಿಕಾರೋಪಿ ನ ಪೃಥಂಗ್ ನಾನ್ವಿತೋಪಿ ವಾ. ಕ್ಷಿತ್ಯಾದೀನಾಮಿಹ ಅರ್ಥಾನಾಂ ಛಾಯಾ ನ ಕತಮಾಪಿ ನ ಸಂಘಾತೋ ವಿಕಾರೋಪಿ ನ ಪೃಥಕ್ ನಾನ್ವಿತೋ ಅಪಿ ವಾ. ಛಾಯಾರೀತಿ ಪ್ರಕಾರಶ್ಚ ಭಾವಶ್ಚೇತ್ಯಭಿಧೀಯತೆ ಇತಿ ಶಬ್ದನಿರ್ಣಯೇ. ಕ್ಷಿತ್ಯಾದೀನಾಮಿಹ ಅರ್ಥಾನಾಂ ಛಾಯಾ. ಇಲ್ಲಿ ಛಾಯಾ ಅಂದರೆ ರೀತಿ ಅಂತ ಅರ್ಥ, ನೆರಳು ಅಂತ ಅರ್ಥ ಮಾಡ್ಕೋಬಾರ್ದು. ಛಾಯಾ ಅಂದರೆ ರೀತಿ.
ಕ್ಷಿತಿ ಬದಲಾದವುಗಳು ಅಂದ್ರೇನು? ಪೃಥ್ವಿಯ ತೇಜೋ ವಾಯು ಆಕಾಶ ತತ್ವಗಳು, ಅವುಗಳ ರೀತಿಯಿಂದ ಏನದು? ನಾ ಕಥಮಾಪಿಹಿ ನ ಸಂಘಾತಃ, ಪ್ರತ್ಯೇಕವಾಗಿ ಇರುತ್ತೆ. ಸಂಘಾತ ಅಂದರೆ ಕೂಡೋದು, ಪ್ರತ್ಯೇಕವಾಗಿರೋದು ಅಂದರೆ ಸಪ್ರೇಟ್ ಆಗಿರೋದು. ಇವತ್ತು ಹಾಲಿಗೆ ಸಕ್ಕರೆ ಹಾಕಿಬಿಟ್ಟ, ಸಕ್ಕರೆ ಕರಿಗೋಯ್ತು ಈಗ. ಆದರೆ ಸಕ್ಕರೆ ಮಾಡ್ಲಿಕ್ಕೆ ನಮಗೆ ಮಾಡ್ಲಿಕ್ಕೆ ಭಾರಿ ಕಷ್ಟದ ಕೆಲಸ. ಆದರೆ ಅವ್ರು ಹೇಗಿರ್ತಾರೆ ಅಂತ ಕೇಳಿದರೆ, ಅದರ ಮಧ್ಯೆ ಇದ್ದರೂ ಕೂಡ ಅದರೊಳಗೆ ಅವರು ಲೀನರಾಗೋದಿಲ್ಲ ಮತ್ತು ವಿಕಾರಕ್ಕೂ ಒಳಗಾಗೋದು. ನಾ ಸಂಘಾತ ವಿಕಾರೋಪಿನ ಪೃಥಕ್ ನಾನಾನ್ವಿತೋಪಿ ವಾ, ಪೃಥಕ್ ಅನನ್ವಿತವಾಗಿರೋದಿಲ್ಲ, ಒಳಗೆ ಸೇರೋದೂ ಇಲ್ಲ. ಈ ರೀತಿ ಎಲ್ಲ ವ್ಯವಸ್ಥೆ ಮಾಡಿರೋದು ಯಾರಂದರೆ ಪರಮಾತ್ಮನೇ. ಕ್ಷಿತ್ಯಾದೀನಾಂ ಪದಾರ್ಥಾನಾಂ ಕಥಮೋಪಿ ಪ್ರಕಾರೋ ನ ಘಟನೆ. ಕ್ಷಿತಿ ಮೊದಲಾದವುಗಳಿಗೆ ಬೇರೊಂದು ಪ್ರಕಾರವನ್ನು ಹೇಳೋದಕ್ಕೆ ಹೋಗಿ, ಪ್ರಕಾರ ಅಂದರೆ ಮತ್ತೊಂದು ರೀತಿ. ಯಾಕೆ? ಪರಮೇಶ್ವರ ಕಲ್ಪಿತತ್ವಾತ್ ಕಾರ್ಯಮಿತ್ತೇವ ಯುಕ್ತಂ. ಬೇರೆ ಹೇಳಬಾರ್ದು ಅಂದರೆ ಏನರ್ಥ? ಅವರೆಲ್ಲ ಹೇಳ್ತಾರಲ್ಲ, ಅದೇ ಸ್ವತಂತ್ರ, ಆ ರೀತಿ ಹೇಳಕ್ಕೆ ಹೋಗಬಾರ್ದು. ಯಾಕೆ? ಅಚಿತ್ತನು ತದ್ಧೀಯತಃ, ಎಲ್ಲವೂ ಯಾರಧೀನ? ಪರಮೇಶ್ವರ ಕಲ್ಪಿತತ್ವಾತ್ ಕಾರ್ಯಮಿತ್ತೇವ ವಕ್ತುಂ ಯುಕ್ತಂ. ಪರಮಾತ್ಮನಿಂದ ಮಾಡಲ್ಪಟ್ಟಿವೆ ಅಂತ ಹೇಳಬೇಕೆ ಹೊರತು ಬೇರೆಯವರೆಲ್ಲ ಅವೆಲ್ಲ ಅವಾಂತರ ಕಾರಣಗಳೇ ಹೊರತು ಮುಖ್ಯ ಕಾರಣಗಳಲ್ಲ. ನಹ್ಯಪಾಂ ಸಂಘಾತ ಮಾತ್ರಂ ಪೃಥಿವೀ ನ ಚ ವಿಕಾರ ಮಾತ್ರಂ. ಪೃಥಿವಿ ಇದೆ, ನೀರಿದೆ, ಎಲ್ಲ ಇದೆ. ಅದು ಕೂಡಿಸಿ ಮಾತ್ರ. ಉದಾಹರಣೆಗೆ ಅಡುಗೆ ಮಾಡೋಂದ್ರು, ಬೇಳೆ ಎಲ್ಲ ಜೊತೆಗೆ ಹಾಕಿಟ್ಬಿಟ್ಟ, ಅಡುಗೆ ಆಯ್ತಾದ್ರಿಂದ ಏನಿದೆ? ಕಾಯಿಸ್ಬೇಕಲ್ಲ. ಆದರೆ ಕಾಯಿಸೋದು ಕೂಡ ಹೆಚ್ಚು ಕಾಯಿಸಿದ್ರೆ ಸೀದೋಗುತ್ತೆ, ಕಡಿಮೆ ಕಾಯಿಸಿದ್ರೆ ಹಾಗೆ ಉಳಿಯುತ್ತೆ. ಆರ್ಟ್ ಕಲೆ ಅದು. ಅಂದರೆ ಏನು ತಿಳ್ಕೊಂಬಿಟ್ಟು ಮಿಕ್ಸ್ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊತಾರೆ. ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಅದು ಮೂಲತಃ ಎಲ್ಲ ನಿಯಮನ ಮಾಡಬೇಕಾದ್ರೆ ಪರಮಾತ್ಮ ಮೂಲ ರೂಪವನ್ನು ನಿಯಮನ ಮಾಡ್ತಾನೆ, ವಸ್ತುಗಳು ಅದರ ಕಾಂಬಿನೇಷನ್ ನಿಯಮನ ಮಾಡ್ತಾನೆ. ಅದು ಬಂದಿದೆ ಈಗಾಗಲೇ. ದೇವರ ಅಧೀನ ನೀರು, ಅದರ ಮಾಧುರ್ಯಾದಿ ಗುಣಗಳು ದೇವರ ಅಧೀನ. ಅದೇ ರೀತಿ ಪೃಥ್ವಿ, ಗಂಧ, ಪ್ರತಿಯೊಂದು ವಸ್ತು ಮಾತ್ರ ಅಲ್ಲ, ವಸ್ತುವಿನ ಗುಣಧರ್ಮಗಳು ಕೂಡ ಯಾರ ಅಧೀನ? ಭಗವದಧೀನ. ಇದು ಸೃಷ್ಟಿ. ಅಡಿಗೆವನ್ನ ನಂಗೆ ಅಷ್ಟು ಬರಲ್ವ, ಎಲ್ಲ ಸೇರಿಸಿಟ್ಬಿಡ್ತೀನಿ ಅಂತ ಕೇಳಿದರೆ ಅಡಿಗೆ ಅಂತ ಕರೀತಾರೆ ಯಾರಾದರೂ? ಅದು ದೇವರ ಸೃಷ್ಟಿ ಅನ್ನೋದೇನು ನಾವೇನು ತಿಳ್ಕೊಂಡು ಕಾಲ. ಪಾಂಚಭೌತಿಕ ದೇಹ, 5 ಭೂತ ಸೇರಿಸಿದ್ರೆ ಏನಾಗುತ್ತೆ? ದೇಹ ಸೇರ್ಸೋಕ್ಕೆ ಬರುತ್ತೆ. ಹಾಗೆ ಗೊತ್ತಾಯ್ತಾ? ಎಷ್ಟು ತಮಾಷೆ ನೋಡೋದು. ಭಾರಿ ಸಿಂಪಲ್ಲಾಗಿ ಕಾಣಿಸುತ್ತೆ. ಸೇರ್ಸತ್ತಾನೆ ಸೇರಿಸ್ಬಿಡ್ತೀವಿ ಅಂತ ಹೇಳ್ತಾನೆ. ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಸಾಲ್ಟ್ ಔಟ್ ಮಾಡ್ಬೇಕಾದ್ರೆ ಏನು ಗೊತ್ತಿರಬೇಕು ಅವನಿಗೆ? ಫಸ್ಟು ಗೊತ್ತಿಲ್ಲ. ಸಾಲ್ಟ್ ಔಟ್ ಏನು ಮಾಡ್ತಾನೆ ಅವನು? ಬರೀ ಔಟ್ ಹಾಕ್ತಾನೆ ಹೊರತು ಸ್ಟಾರ್ಟ್ ಔಟ್ ಸಾಧ್ಯನೇ ಇಲ್ಲ. ಇದೆಲ್ಲ ಯೋಚನೆ. ದೇವರು ಮಹಿಮೆ ಯಾತಕ್ಕೆ ಹೇಳ್ತಾರೆ ಅಂದರೆ, ಇದೆಲ್ಲ ಎಷ್ಟು ಕಷ್ಟ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಒಂದು ಸಾಮಾನ್ಯ ಪದಾರ್ಥ ತಯಾರು ಮಾಡಬೇಕಾದ್ರೂ ಅದ್ರ ಬಗ್ಗೆ ಪರಿಜ್ಞಾನ ಇರೋನಾಗಬೇಕೇ ಹೊರತು ಬೇರೆಯವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇತಿ ಭವತಿ ನಚ ಅದ್ಭ್ಯ ಪೃಥಕ್ ವಿಕಾರ. ಬರೀ ವಿಕಾರ ಅಲ್ಲ. ವಿಕಾರ ಅಂತ ಬರೀ ಟ್ರಾನ್ಸ್ಫಾರ್ಮೇಷನ್ ಅಲ್ಲ ಅದು. ಹಾಲಿದೆ, ಹಾಗೆ ಕೆಟ್ಟರೆ ಮೊಸರಾಗತ್ತೆ ಅಂತ ತಿಳ್ಕೊಬಾರ್ದು. ಮೊಸರು ಕೂಡ ಹಿಡಿಯುತ್ತೆ. ಆ ಪ್ರೊಸೀಜರ್ ಅಷ್ಟೇ ಇದೆ. ಈ ಹಾಲು ಮೊಸರು ಸೇರಿಸ್ತಾರೆ, ಗೊತ್ತಾಯ್ತಾ? ಫೆಪ್ಪಾಗ್ತಾರೆ, ಅದು ಕೂಡ ಮತ್ತೆ ಆಳ್ತದೀಗ. ಹಾಲು ಬರೀ ಕೆಟ್ಟ ಹೋಗೋದು ಬೇರೆ, ಮೊಸರು ಹಾಕಿದ್ರೆ ವಿಕಾರ ಹೊಂದೋದು ಬೇರೆ. ಅದು ಕೆಟ್ಟೋಯ್ತು ಅಂತಾರೆ, ವಿಕಾರ ಹೊಂದು ಅಂತ ಹೇಳೋದಿಲ್ಲ. ಏನು ಹೇಳ್ತಾರೆ? ಅದನ್ನು ಕೆಟ್ಟೋಯ್ತು, ಇದು ಮೊಸರಾಯಿತು ಅಂತ ಕರೀತಾರೆ. ಎಷ್ಟು ಡಿಫ್ರೆನ್ಸ್ ಇದೆ ಈಗ. ಹಾಲು ಮೊಸರಾಗೋದು ಬೇರೆ, ಹಾಲು ಕೆಟ್ಟೋಗೋದು ಬೇರೆ. ಹೆಪ್ಪಾಗ್ತೋದ್ರೆ ಕೆಟ್ಟೋಗುತ್ತೆ, ಇತ್ತಲ್ಲೇ ಕೆಟ್ಟೋಗಿಬಿಡುತ್ತೆ. ಮೊಸರಾಯಿತು ಅಂತ ಕರೆಯೋದಿಲ್ಲ, ಒಡೆದೋಯ್ತು ಕೆಟ್ಟೋಯ್ತು ಅಂತ ಕರೀತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಸೃಷ್ಟಿ ಅಂದರೆ ಬರೀ ವಿಕಾರ ಮಾಡೋದು ಅಲ್ಲ, ಬರೀ ರೂಪಾಂತರ ಕೊಡೋದು ಅಲ್ಲ. ಮೂಲತಃ ಅದ್ರ ಬಗ್ಗೆ ಏನಿದೆ? ಒಂದು ಆರ್ಟ್ ಅದು. ಪಾಕ, ಪ್ರತಿಯೊಂದು ಪಾಕ ಅಂದರೆ ಅಡಿಗೆ. ಅದು ಹೇಗಾದ್ರೂ ವಿಚಾರ ಕೂಡ ಪರಿಪಾಕ ಆಗಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಬರೀ ವಿಕಾರ ಅಂತ ಕರೆಯಕ್ಕೆ ಹೋಗ್ಬೋದು. ವಿಕಾರ ಅಂತ ರಫ್ಲಿ ಕರೆಯೋದೇ ಹೊರತು ಆ್ಯಕ್ಚುಲಿ ಏನಲ್ಲ. ಹಾಲು ಟ್ರಾನ್ಸ್ಫಾರ್ಮ್ ಆದರೆ ಮೊಸರಾಗತ್ತೆ, ಕರೆಕ್ಟು. ಅದೇ ಟ್ರಾನ್ಸ್ಫಾರ್ಮ್ ಆದ್ರೆ ಅಲ್ಲ, ಮೆಥಾಡಿಕಲಿ ಆಗಬೇಕು, ಅವಾಗತ್ತೆ. ಇಲ್ಲದ್ರೆ ಆಗೋದಿಲ್ಲ. ಇದು ಹಾಲೂ ಆಗಲ್ಲ, ಮೊಸರೂ ಆಗಲ್ಲ. ಕೊನೆಗೆ ಎರಡೂ ಕೆಟ್ಟೋಯ್ತು. ಯಾವುದೋ ಉಡ್ಡು ಕೊಟ್ಟರು ಮಾಡಲಿಕ್ಕೆ, ಕೆಡಿಸ್ಬಿಟ್ಟ. ಆ ಉಡ್ಡು ಹೋಯ್ತು, ವಸ್ತು ಸಿಗಲೇ ಇಲ್ಲ. ಎರಡು ಅಪಾಯ ಇದೆ. ಕಲುಷ ಅದಕ್ಕೆ ದಾತ ವಿಕಾರ ಮಾತ್ರ. ನಹಿ ಕಾಲುಷ್ಯಾದಿ ವಿಕಾರ ಮಾತ್ರೇಣ ಪೃಥಿವೀ ಭವತಿ. ಬರೀ ಕಾಲುಷ್ಯ ಕೆಡಿಸಿಬಿಡೋದ್ರಿಂದ ಒಂದು ವಸ್ತು ಸೃಷ್ಟಿಯಾಗೋದಿಲ್ಲ. ಅದು ವ್ಯವಸ್ಥಿತ ರೂಪಾಂತರ ಮಾಡಬೇಕು, ಇಲ್ದೋರು ಆಗೋದಿಲ್ಲ. ನಚ ಅದ್ಭ್ಯ ಪೃಥಕ್ ಸ್ಥಿತಿ. ಸೇರೋದು ಹೌದು, ಬೇರೆ ಇರೋದು ಹೌದು, ಆ ಪಾಕ ಹೊಂದೋದು ಹೌದು. ಅದೆಲ್ಲ ಕೂಡ ಕೊನೆಗೊಳಿತ ದೇವರು ಮಾಡಿಸ್ತಾನೆ ಅಷ್ಟೆ. ನಚ ವಸ್ತುದ್ವಯವತ್ ಸಹ ಅವಸ್ಥಾನ ಮಾತ್ರ. ಎರಡು ವಸ್ತುಗಳು ಜೊತೆ ಸೇರಿದ ಮಾತ್ರಕ್ಕೇನೆ ಏನಾಗೋದಿಲ್ಲ, ಅದು ಜೊತೆ ಸೇರಿದ ಮಾತ್ರನೇ ಅದು ಒಂದು ಪದಾರ್ಥವಾಗಿ ರೂಪುಗೊಳ್ಳೋದಿಲ್ಲ. ಅದಕ್ಕೊಂದು ಮತ್ತೊಂದು ವ್ಯವಸ್ಥೆ ಇದೆ. ಇವತ್ತು ಹೆಪ್ಪಾಗಿ ಭಾರಿ ಹಾಕಿದ, ಕೆಟ್ಟೋಯ್ತು ಬಂದೆ. ತೀರ ಸ್ವಲ್ಪ ಆಗಲೂ ಆಗಲಿಲ್ಲ. ಬರೀ ಹಾಲು ಮೊಸರಾಗಲಿಲ್ಲ, ಬಿಟ್ಟುಬಿಡಿ. ಹೆಪ್ಪಾಕಿದ್ರು ಕೂಡ ಅದು ಕೂಡ ಏನು ಮತ್ತೆ ಆಲ್ಟರ್
ಕರೆಕ್ಟ್ ಹಾಕಿದ್ರೆ ಹೇಗಿರುತ್ತೆ ಅಂದರೆ ಪೂರ್ತಿ ಬಸ್ ಹಾಗೆ ಬಿಡಬೇಕು. ಕ್ವಾಲಿಟಿ ಆಗಿರುತ್ತೆ ಅಷ್ಟೇ ಪ್ರೊಫೆಷನ್ ಹಾಕಿರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಎಕ್ಸ್ಪೆಕ್ಟೆಡ್ ಕ್ವಾಲಿಟಿ ಬರೋದಿಲ್ಲ. ಆ ಅರ್ಥದಲ್ಲಿ ಪ್ರತಿಯೊಂದರಲ್ಲೂ ದೇವರು ಕೈವಾಡ ಇದೆ ಎಂಬುದಕ್ಕೆ ದೃಷ್ಟಾಂತಗಳಿವೆಲ್ಲ. ನಚ ವಸ್ತುದ್ವಯವ ಸಹ ಅವಸ್ಥಾನ ಮಾತ್ರ, ಜೊತೆ ಇರುವಿಕೆ ಮಾತ್ರನೇ ಇದಾಗಲಿಲ್ಲ. ಇವತ್ತು ಬುದ್ಧಿವಂತ ಹುಡುಗ ದೊಡ್ಡ ಹುಡುಗ ಇದ್ದಾರೆ, ಕಳಿಸ್ಕೊಡ್ತಾರೆ ಪಾಪ ಓದ್ಕೊಂಬ ಅಂತೇಳಿ. ಜೊತೆ ಕುತ್ಕೊಂಡ್ಬಿಟ್ರೆ ಪಾಸ್ ಆಗಲ್ಲ. ಇಂಟ್ರ್ಯಾಕ್ಟ್ ನೆನಬೇಕಲ್ಲ. ಇಂಟ್ರ್ಯಾಕ್ಷನ್ ನಡೆದ್ರೆ ಮಾತ್ರ ಏನಾಗುತ್ತೆ, ಉತ್ತರ ಕೊಡ್ತಾನೆ, ತಿಳಿಸ್ತಾರೆ, ಅವಾಗ ಜ್ಞಾನಿ ಆಗ್ತಾರೆ. ನಚ ವಸ್ತುದ್ವಯವತ್ ಸಹಾವಸ್ಥಾನ ಮಾತ್ರ ಧಾತವೋ ಅವಯವೇ ತ್ವಾಚ ತನ್ಮಾತ್ರಾವಯವೈರ್ವಿನ ನ ಸ್ಯುಹು ಹಿ ಅಸತ್ಯ ಅಸತಿ ಅವಯವಿನಿ ಆಸನ್ನ ಅವಯವ ಇವ. ನಚ ಏವಂ ಅವಯವ ಅವಯವೇನೋರಪಿ, ಅದೇ ರೀತಿಯೇ ಅವಯವಗಳು ಕೂಡ ಏನಾಗೋದಿಲ್ಲ, ಜೊತೆಗಿದ್ರೆ ಸಾಲದು. ಕೈ ಇಲ್ಲ, ಯಾರ್ದೋ ಕೈ ಜೋಡಿಸ್ತೇವೆ, ಜೋಡಿಬಿಡುತ್ತೆ, ಹಾಗಲ್ಲ. ಅದು ಗಮ್ಮ ಕೆಡಿಸ್ಲಿಕ್ಕೆ ಬರುತ್ತೆ, ಅದನ್ನು ಸಾಧ್ಯ ಇಲ್ಲ. ಏನಾಗಬೇಕು ಅದಕ್ಕೆ, ಈ ಗಮ್ಮ ಹಾಕೋದು ಮತ್ತು ಆಲ್ಟೆ ಅದು ಅಂಟಿಸ ಮತ್ತೆ ತೆಗೆದು ನೋಡ್ತಾ ಇದ್ರೆ ಅಂಟೋದಿಲ್ಲ. ಕಡೆ ಏನು ಕೊಡಬೇಕು, ಸ್ವಲ್ಪ ಟೈಮ್ ಕೊಡಬೇಕಲ್ಲ. ಗಿಡ ಹಾಕಿ ದಿವಸ ಹಾಕಿ ತೀಟ್ಟು ಹೊಡ್ತಿರೋದು ಹೊಟ್ಟೆದಿಲ್ಲ ಅಂತೇಳಿ ಎಷ್ಟು ವರ್ಷ ನೋಡಿದ್ರೂ ಆಗೋದೇ ಇಲ್ಲ. ಎಷ್ಟೊತ್ತಿ ನೋಡಬೇಕು, ಯಾವಾಗ ಇದು ಮಾಡಬೇಕು, ಪ್ರತಿಯೊಂದು ಹಂತ ಅವಯವಗಳ ಕಾಂಬಿನೇಷನ್ ಕೂಡ ಯಾರು ಮಾಡಬೇಕು, ದೇವರೇ ಮಾಡಬೇಕು. ಅದು ಸೃಷ್ಟಿ ಎಷ್ಟು ಜಟಿಲ ಎಂಬುದನ್ನು ಹೇಳ್ತಾರೆ. ಇತಿ ಸ್ಯಾತ್ ಸಾದೃಶ್ಯ ಭ್ರಮ ತಾವತ್ ವಿಕಲ್ಪೇ ಸತಿ ವಸ್ತುನಃ ಜಾಗ್ರಸ್ವಪ್ನೋ ಯಥಾ ಸ್ವಪ್ನೆ ತಥಾ ವಿಧಿ ನಿಷೇಧತ. ಸ್ಯಾತ್ ಸಾದೃಶ್ಯ ಭ್ರಮ ತಾವದ್ ವಿಕಲ್ಪೇ ಸತಿ ವಸ್ತುನಃ. ಸಾದೃಶ್ಯ ಭ್ರಮೆಯಿಂದಾಗಿ ವಸ್ತುಗಳು ಒಂದೇ ಅಂತ ಕಾಣಬಹುದು. ಸುಣ್ಣದ ನೀರು ಹಾಲು ಇಟ್ಟರೆ ಏನು ಕಾಣಿಸುತ್ತೆ, ಒಂದೇ ಅಂತ ಕಾಣಿಸ್ಬೋದು. ಆದರೆ ಆ ಭ್ರಮೆ ಇದಲ್ಲ, ಅದು ಸಾಮಾನ್ಯರಿಗೆ ಹೊರಟ ಭ್ರಮೆನೇ ಹೊರತು ವಸ್ತುಸ್ಥಿತಿಯಲ್ಲಿ ಸಾದೃಶ್ಯ ಇದ್ದು ಮಾತ್ರಕ್ಕೆ ಏನಾಗಬೇಕಾಗಿಲ್ಲ, ಭ್ರಮೆ ಬರಬೇಕಾಗಿಲ್ಲ. ಅವನಿಗೆ ಸರಿಯಾಗಿ ಗೊತ್ತು ಇದು ಬೇರೆ ಇದು ಬೇರೆ ಅಂತೇಳಿ. ಜಾಗ್ರತ್ ಸ್ವಪ್ನೋ ಯಥಾ ಸ್ವಪ್ನೆ ತಥಾ ವಿಧಿ ನಿಷೇಧತ. ಜಾಗ್ರದ ಅವಸ್ಥೆ ಬೇರೆ, ಸ್ವಪ್ನಾವಸ್ಥೆ ಬೇರೆ. ಅದೇ ರೀತಿ ವಿಧಿ ನಿಷೇಧಗಳಿಗೆ ತಮ್ಮದೇ ಅರ್ಥ ಇರೋದ್ರಿಂದ ಏನು ಮಾಡಿದರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ಕೊಡೋದು. ನಚ ಸಾದೃಶ್ಯ ಮಾತ್ರ ವಸ್ತುಭೇದೇಹಿ ತದ್ಯುಜ್ಯತೆ. ಸಾದೃಶ್ಯ ಮಾತ್ರ ಇದ್ದರೆ ಭ್ರಮೆಗೂ ಕಾರಣ ಆಗುತ್ತೆ. ವಸ್ತುಭೇದ ಇದ್ದಾಗ ಸಾದೃಶ್ಯ ಇದ್ದರೂ ಕೂಡ ಏನು ಉಂಟಾಗೋದಿಲ್ಲ. ಅದು ಯಾಕೆ ದೃಷ್ಟಾಂತ ಕೊಟ್ಟು, ಜಾಗ್ರತೆ ಸ್ವಪ್ನ ಇದೆ, ಭಾಳ ಕೆಲವು ಸ್ವಪ್ನಗಳು ಎಷ್ಟು ಕ್ಲಾರಿಟಿ ಇತ್ತು ಅಂದರೆ ಅದು ಎಚ್ಚರಣೋ ಸ್ವಪ್ನ ಅಂತಲೂ ಗೊತ್ತಾಗೋದಿಲ್ಲ. ಎಷ್ಟೊತ್ತಾರೆ ಎದ್ದಂತ ಕನ್ಫರ್ಮ್ ಮಾಡ್ಕೋತಾರೆ, ಕನಸಾಗಿನ ಸಲ ಅಷ್ಟರ ಮಟ್ಟಿಗೆ ಬರುತ್ತೆ. ಅಷ್ಟಾದರೂ ಕೂಡ ಏನದು ಸ್ವಪ್ನನೇ ಜಾಗ್ರದ ಅವಸ್ಥೆನೇ. ಎಷ್ಟೇ ಕ್ಲಾರಿಟಿ ಇದ್ದರೂ ಸ್ವಪ್ನ ಏನಾಗೋದಿಲ್ಲ, ಎಷ್ಟೇ ಡಲ್ ಇದ್ದರೂ ಜಾಗ್ರದ ಅವಸ್ಥೆ ಏನಲ್ಲ, ಸ್ವಪ್ನಾವಸ್ಥೆ ಅಲ್ಲ. ಆ ರೀತಿ ವ್ಯತ್ಯಾಸ ಇದೆ. ಅದು ಭ್ರಮೆ, ಸಾದೃಶ್ಯದಿಂದ ಭ್ರಮೆ ಭ್ರಮೆ ಬರೋದಿಲ್ಲ. ಅಷ್ಟು ಸಾದೃಶ್ಯ ಇದ್ದರೂ ಕೂಡ ಕೊನೆಗೇನು ಸ್ವಪ್ನನೇ, ಜಾಗ್ರದ ಅವಸ್ಥೆ. ಅವರೇ ಹೇಳ್ತೀವಿ ಇಷ್ಟು ಕನಸು ಅಂತ ಹೇಳಿಬಿಡ್ತಾನೆ. ಬರೀ ಸಾದೃಶ್ಯ ಇದ್ದರೆ ಭ್ರಮೆ ಬರೋದಿಲ್ಲ. ಸಾದೃಶ್ಯ ಜೊತೆಗೆ ಏನಿರಬೇಕು, ಸಾದೃಶ್ಯದ ಬಗ್ಗೆ ಸ್ಪಷ್ಟ ಬದಲು ಸರಿಯಾದ ಕಾಂಟ್ಯಾಕ್ಟ್ ಆಗಿಲ್ಲ. ವಸ್ತು ದೋಷ ಇದೆ, ಈ ದೋಷ, ಇಂದ್ರಿಯ ದೋಷ ಇದೆ, ಎಲ್ಲ ದೋಷನೂ ಒಟ್ಟಿಗೆ ಕಂಬೈನೂ ಆಗ್ಬೋದು. ಬೆಳಕು ಸರಿ ಇಲ್ಲ, ಈ ವಾತಾವರಣ ಕ್ರಿಯೇಟ್ ಆಗಬೇಕು. ಆ ಸಾದೃಶ್ಯ ಎಂಥ ಸಾದೃಶ್ಯ ಉಪಯೋಗ, ಇದು ವಸ್ತು ಅದು ವಸ್ತು, ಈ ಸಾದೃಶ್ಯ ಉಪಯೋಗಕ್ಕೆ ಬರೋದಿಲ್ಲ. ಯಾವ ಸಾದೃಶ್ಯ ಇರಬೇಕು, ಸ್ವಲ್ಪ ಹೊಳಪಿರಬೇಕು. ಅದರಲ್ಲೂ ಹೊಳಪು, ಇದರಲ್ಲೂ ಹೊಳಪಿದೆ. ಅಂಥ ಸಾದೃಶ್ಯ ಬೆಳಗ್ಗೆ ರಾತ್ರಿಯಲ್ಲಿ ಕತ್ಲಲ್ಲಿ ಬರೋದಿಲ್ಲ, ಬೆಳಕು ರಿಫ್ಲೆಕ್ಟ್ ಮಾಡಬೇಕಲ್ಲ. ಬರೀ ಸಾದೃಶ್ಯ ಭ್ರಮೆಗೊಂದು ಕಾರಣ ಆಯ್ತಾ ಹೊರತು ಕಾರಣ ಅಲ್ಲ. ಕಾರಣ ಅಂದ್ರೇನು, ಹುಟ್ಟಿಸ್ಲೇಬೇಕು. ಸಾದೃಶ್ಯ ಇದ್ದರೆ ಭ್ರಮೆ ಬರೋದಾದರೆ ಎಲ್ಲ ಉದ್ದಕ್ಕೂ ಭ್ರಮೆ ಇರ್ತಾನೆ ಇರಬೇಕು, ಬರೋದಿಲ್ಲ. ಇಬ್ಬರು ದೂರದಿಂದ ನೋಡಿದಾಗ ಅವರವರ ಡೌಟ್ ಬರ್ತದೆ, ಹತ್ತಿರದ ನೋಡಿ ಭ್ರಮೆ ಹೊರಟೋಯ್ತು. ಆ ರೀತಿಯಲ್ಲಿ ಜ್ಞಾನ ಸರಿ ಇದ್ದಾಗ ಭ್ರಮೆ ಬರೋದಿಲ್ಲ, ಸಾದೃಶ್ಯ ಇದ್ದರೂ ಕೂಡ ಅಷ್ಟೇ. ಸಾದೃಶ್ಯ ಇಲ್ಲದೆ ಹೋದ್ರೆ ಗತಿ ಸಾದೃಶ್ಯ ಇದ್ದೇ ಇರುತ್ತೆ. ಆದರೆ ಯಾವಾಗ ಅದಕ್ಕೆ ಸರಿಯಾದ ವ್ಯಕ್ತಿತ್ವ ಸ್ಪಷ್ಟ ಕಾಣೋದಿಲ್ಲ, ಆಗದು ಯಾವುದೋ ಜ್ಞಾಪಕ ಮಾಡಿಕೊಡೋದಿಲ್ಲ. ಸದೃಶ ವಸ್ತುಗಳ ಮೇಲೆ ಕನ್ಫ್ಯೂಷನ್ ಇದೆ. ಶುಕ್ತಿನೋ ರಜತ, ಹಗ್ಗನೋ ರಜ್ಜುನೋ. ಈ ಹಗ್ಗನೋ ಶುಕ್ತಿನ ಅಂತ ಇರ್ತಾನ, ಈ ಹಗ್ಗ ರಹಿತ ಅಂತೆಲ್ಲ ನೋಡಿದ್ದೀರಾ? ಶುಕ್ತಿ ರಹಿತ ಇದ್ದಾಗ ಹಗ್ಗ ರಹಿತ ಭ್ರಮ ಇದೆಯಾ? ಇಲ್ಲ. ಯಾಕಿಲ್ಲ? ಯಾವ ವಸ್ತುತ್ವ ಸಾಧು ಉಪಯೋಗ ಇಲ್ಲ. ಇದು ಒಂದು ವಸ್ತು, ಅದು ಒಂದು ವಸ್ತು, ಇದು ಚಿಕ್ಕದು ಅದು ಚಿಕ್ಕದು, ಇವೆಲ್ಲ ಕಾರಣ ಆಗೋದಿಲ್ಲ. ಸಾದೃಶ್ಯ ಎಂಥದ್ದಿರಬೇಕು, ಆ ಎಲ್ಲರ ಮಧ್ಯೆ ಭ್ರಮೆ ಎಲ್ಲರ ಮಧ್ಯೆ ಇರತಕ್ಕಂಥ ಸಾದೃಶ್ಯನೇ ಇರಬೇಕು. ಉಳು ಸಾದೃಶ್ಯ ಇದ್ದರೆ ಸಾಲದು. ಸಾದೃಶ್ಯ ಅಂದ ತಕ್ಷಣ ಭ್ರಮೆ ಬರೋದಾದರೆ ಎದ್ರೆ ಕೂತ್ರೆ ಭ್ರಮೆ ಬರೋದಿಲ್ಲ.
ಇವತ್ತು ಟಾರ್ ನೋಡಿ ಹಾಲಿರ್ಬೋದು ಅಂತ ತಿಳ್ಕೊತಾರೆ ಯಾರು ಕೂಡ. ಅದು ವಸ್ತು ಇದು ವಸ್ತು, ಇದು ದ್ರವ ಅದು ದ್ರವ, ಏನು ಎಷ್ಟೇ ಇದ್ದರೂ ಕೂಡ ಎರಡು ಕ್ಲಿಯರ್ ಡಿಸ್ಟಿಂಕ್ಷನ್ ಕಾಣುತ್ತೆ. ಯಥಾ ಅದು ಹೇಳ್ತಾರೆ, ಅಸಾಧಾರಣ ಧರ್ಮ ಕಂಡಾಗ ಭ್ರಮೆ ಹೋಗಿಬಿಡುತ್ತೆ. ಸಾಧಾರಣ ಧರ್ಮ ಇದ್ದಾಗ ಸಂಶಯ ಇವೆಲ್ಲ ಬರ್ಬೋದು. ಸಾಧಾರಣ ಧರ್ಮ ಅಂದ್ರೇನು? ಕಾಮನ್ ಕ್ವಾಲಿಟೀಸ್. ಅದು ಸ್ಪೆಸಿಫಿಕ್ ಕ್ವಾಲಿಟಿ ಬಂದ ಭ್ರಮೆ ಹೋಗಿಬಿಡುತ್ತೆ. ಯಥಾ ಸ್ವಪ್ನ ಯಥಾ ವಿಶೇಷತೋ ದೃಶ್ಯತೆ ತಥಾ, ಅದೇ ರೀತಿಯೇ ಸಾದೃಶ್ಯ ಮಾತ್ರ ವಸ್ತುಭೇದೇಹಿ ಪ್ರಯುಜ್ಯ ತದ್ಯುಜ್ಯತೆ. ತಸ್ಮಾತ್ ವಸ್ತುಭೇದ ಇದ್ದಾಗಲೂ ಸಾದೃಶ್ಯ ಇರುತ್ತೆ. ತಸ್ಮಾತ್ ಸ್ವಪ್ನ ಏವ, ಸ್ವಪ್ನನೇ ಜಾಗ್ರದ ಅವಸ್ಥೆ, ಜಾಗ್ರದ ಅವಸ್ಥೆನೇ. ಜಾಗ್ರತ ಸ್ವಪ್ನೋ ಯಥಾ ವಿಶೇಷತೋ ದೃಶ್ಯತೆ. ಜಾಗ್ರದ ಅವಸ್ಥೆ ಸ್ವಪ್ನಾವಸ್ಥೆ ಎರಡೂ ಕೂಡ ವಿಶೇಷವಾಗಿ, ಇದು ಸ್ವಪ್ನಾವಸ್ಥೆ ಇದು ಜಾಗ್ರದ ಅವಸ್ಥೆ ಎಂದು ಸ್ಪಷ್ಟ ಕಾಣುತ್ತ ಹಾಗೆ, ತಯಾ ಪೃಥಿವ್ಯಾದಿ ವಿಶೇಷೋ ದುರ್ಘಟೋಪಿ ಈಶ್ವರ ಕಲ್ಪನೆಯ ಏವ ಅಸೌ ದೃಶ್ಯತೆ. ಅದೇ ರೀತಿಯೇ ಪೃಥ್ವಿ ಮೊದಲಾದರೂ ಒಟ್ಟಿಗೆ ಸೇರಿದ್ರು ನಮಗೆ ಸೇರಿದ್ರು ಇತ್ಯಾದಿ ಯಾತಕ್ಕೆ ಗೊತ್ತಾಗೋದಿಲ್ಲ ಅಂದರೆ ಭಗವಂತನ ಸಾಮರ್ಥ್ಯನೇ ಅದಕ್ಕೆ ಕಾರಣ. ಕಾರ್ಯ ಹೌದು, ಸಂಧ್ಯಾಧಿಕರಣ ಗೊತ್ತಿರಬೇಕು, ಅರ್ಥ ಮಾಡ್ಕೋಬೇಕಾದ್ರೆ. ಕಾರ್ಯ ಏನಿದೆ ಅಲ್ಲಲ್ಲ, ಬಾದಿ ಅಲ್ಲ, ಪೃಥಿವಿ ಅಬಾದಿ. ಅಪ್ಪಂದ್ರೆ ನೀರು, ಪೃಥಿವಿ ಅಬಾದಿ. ಬಾದಿ ಅದನ್ನು ಓದ್ಕೋಬಾರ್ದು, ಹಾಗೆಲ್ಲ ವಾದಿ ಮಾಡಿ ಅದು ಇನ್ನೊಂದೇನೋ ಮಾಡಿ ಕೊನೆಗೆ ಆಗಬಾರ್ದು. ಅದಕ್ಕೆ ಇಲ್ಲೂ ಕೂಡ ಬಿಡಿಸ್ಬೇಕು. ಅದು ಕೂಡ ಏನು ಮತ್ತೆ 10 ಸೇರಿಸಿ ಬಿಡಿಸಿ ಹೋದಾಗ ಅದು ಅರ್ಥ ಆಗುತ್ತೆ, ಅದು ಅರ್ಥ ಆಗೋದಿಲ್ಲ. ಪೃಥಿವಿ ಅಬಾದಿ ವಿಶೇಷ ದುರ್ಘಟೋಪಿ ಈಶ್ವರ ಕಲ್ಪನಾ ಏವ ಅಸೌ ದೃಶ್ಯತೆ. ಈಗ ಮಣ್ಣಿಂದ ಮಾಡಿ ಮಣ್ಣು ಕರೆಸಿದ್ದಾನೆ, ಈಗ ಪ್ರತಿಮೆ ಮಾಡಕ್ಕೆ ಹೊರಟಿದ್ದಾನೆ. ಈಗ ಅದು ಮಣ್ಣು ಇದೆ, ಇದು ಇದೆ, ಗೊತ್ತಾಯ್ತಾ? ಎರಡು ಜೊತೆಗೆ ಇವೆ. ನಮಗೇನು ಗೊತ್ತಿದೆ ಈಗ? ಅದು ಮಣ್ಣು ನೀರಿಂದ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಆಕೃತಿ ಮಾಡಿಬಿಟ್ಟು ಇದು ಗಣೇಶ ಅಂತ ಕರೆದ. ಅದು ಮಣ್ಣು ಅದೇ ಕಾಂಬಿನೇಷನ್ನೇ. ಆ ಶೇಪ್ ಬಂದಾಗ ಏನಾಯ್ತು ಇದೀಗ? ಗಣೇಶನ ವಿಗ್ರಹ ಅಂತ ಕರೀತಾರೆ. ಇವೆಲ್ಲ ಚೇಂಜ್ ಆಗ್ತಾ ಹೋಗೋದು ಯಾತಕ್ಕೋಸ್ಕರ? ಆ ವಿಕಾರ ಸಂಬಂಧಪಟ್ಟಂತೆ ಬರೀ ವಿಕಾರ ಅಲ್ಲ, ವಿಕಾರದ ಜೊತೆಗೆ ಏನಿದೆ? ವಿಶೇಷವಾದ ಶಕ್ತಿ ಇದೆ, ಮಾಡೋದು ಶಕ್ತಿ ಸೇರಿಕೊಂಡಿದೆ. ಅದರಲ್ಲಿ ಆ ಗಣೇಶ ಅಂತ ಬೋರ್ಡ್ ಹಾಕೋರು ಗೊತ್ತಾಗೋದು. ಆ ರೀತಿ ಮಾಡೋರು ಇರ್ತಾರೆ. ನೋಡಿದ ತಕ್ಷಣ ಯಾರು ಹೇಳಿದ್ರೆ ಕ್ಲಿಯರಾಗಿ ಗೊತ್ತಾಗ ಹಾಗೋ ಇರ್ತಾರೆ. ಅದೇ ದೇವ್ರ ಪರ್ಫೆಕ್ಷನ್. ಸೃಷ್ಟಿ ವೈವಿಧ್ಯ ಇದೆ. ಸೃಷ್ಟಿ ಅಂಥೇಳಿ ಏನೋ ಮಿಕ್ಸ್ ಮಾಡಿ ಸೃಷ್ಟಿ ಆಗೋದಿಲ್ಲ. ಅದಕ್ಕೊಂದು ವಿಶೇಷವಾದ ಪರಿಜ್ಞಾನ ಬೇಕು. ಅದಿರೋದು ಯಾರಿಗೆ? ಒಂದೆರಡು ಸೃಷ್ಟಿ ಅಲ್ಲ, ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮ ಅಂತ ಪರಮಾತ್ಮನ ಮಹಿಮೆ ಅರ್ಥ ಆಗ್ಲಿಕ್ಕೆ ಇವೆಲ್ಲ ಬೇಕು ಅಂತೇಳಿ. ಕಾರ್ಯಕಾರಣ ವಸ್ತು ನಾಂ ವಿಶೇಷೋ ನ ನಿರೂಪಿತ ತಥಾ ಅಪಿ ಈಶೇಚ್ಛೆಯೈ ವಾಸೋ ದೃಶ್ಯತೆ ನಿಯತೋಪಿ ಚ ಇತಿ ಚ. ಈಶೇಚ್ಛ ಪ್ರತಿಯೊಂದಕ್ಕೂ ಇಬ್ಬರು, ಎರಡು ವಸ್ತು ಇಬ್ಬರು ನೋಡ್ತಾರೆ. ಒಬ್ಬರಿಗೆ ಭ್ರಮೆ ಬಂತು, ಒಬ್ಬರಿಗೆ ಭ್ರಮೆ ಬರಲೇ ಇಲ್ಲ. ಅರ್ಥ ಆಯ್ತಾ? ಒಬ್ಬನ ನೋಡಲೂ ಇಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ ಈಗ. ಎಲ್ಲರೂ ಒಂದೇ ರೀತಿ ರೆಸ್ಪಾಂಡ್ ಮಾಡಬೇಕು ಅಂತಿಲ್ಲ. ಸರಿಯಾಗಿ ಒಬ್ಬನ ನೋಡ್ದ, ತಪ್ಪಾಗಿ ಒಬ್ಬನ ನೋಡ್ದ, ಏನು ನೋಡ್ದೇನೂ ಹೋದ. ಕೊನೆ ಎಲ್ಲ ಎಲ್ಲಿ ಕೊನೆ ಬರಬೇಕದು? ಆ ಕಾಲಕ್ಕೆ ದೇವ್ರ ಜ್ಞಾನ ಕೊಡೋದು ಕೂಡ ಯಾರ ಅಧೀನ? ದೇವ್ರ ಅಧೀನ. ಆ ಕಡೆ ನೋಡಬೇಕು ಅನಿಸ್ತಾನೂ ಇಲ್ಲ ಒಬ್ಬನಿಗೆ. ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ ಯೋಚನೆ ಮಾಡಿ. ಅದು ಒಂದೇ ವಸ್ತುಗೆ ಎಲ್ಲರೂ ಒಂದೇ ರೀತಿ ರೆಸ್ಪಾಂಡ್ ಮಾಡೋದಾಗಿದ್ದರೆ ಐಕ್ಯ ಹೇಳಬೇಕಾಗಿತ್ತು. ಐಕ್ಯ ಇಲ್ಲೇ ಇಲ್ಲ. ಒಬ್ಬರು ಯಾವುದೋ ಯೋಚನೆ ಮಾಡ್ತಾನೆ, ಆ ನೋಡ್ತೀವಿ ಏನೇನೋ ಕನಸು ಕಂಡುಬಿಡ್ತಾರೆ. ಅಲ್ಲಿ ಬಳ್ಳಿ ರೋಟ ಕದ್ದು ಬಿದ್ದುಬಿಡುತ್ತೆ ಅಷ್ಟರ ಮಟ್ಟಿಗೆ. ಅಷ್ಟೆಲ್ಲ ಯೋಚನೆ ಮಾಡಿ ಸುಮ್ಮನೆ ನೋಡೋನು ಇರ್ತಾನೆ. ಬರೀ ಕನ್ಫ್ಯೂಷನ್ ಅಷ್ಟೆ, ಅಥವಾ ಇರಬಹುದು ಅಷ್ಟೇ. ಒಂದು ಪ್ರತಿಯೊಂದು ವಸ್ತುವನ್ನು ತೋರಿಸಿದಾಗ ನೋಡ್ತಕ್ಕಂಥವ್ರೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಅದನ್ನು ರಿಯಾಕ್ಟ್ ಮಾಡೋದಿಲ್ಲ. ಅಂದರೆ ಅಲ್ಲೂ ಕೂಡ ಏನಿದೆ? ಜೀವ ಭೇದ ಇದ್ದೇ ಇದೆ. ಅವ್ರ ಕಣ್ಣೆ ಅದು ಇಂದ್ರಿಯಗಳ ಭೇದ ಇದೆ. ಅವನ ಇಂದ್ರಿಯ ಪಾಠವೇನು, ಇಂದ್ರಿಯ ಪಾಠವೇ ಇಲ್ಲ. ಇವೆಲ್ಲ ಗಮನಿಸಿದರೆ ಪ್ರತಿಯೊಂದು ಹಂತದಲ್ಲೂ ಜ್ಞಾನದಲ್ಲಿ ಕ್ಲಾರಿಟಿ, ಆಮೇಲೆ ಕಾರ್ಯದಲ್ಲಿ ಕ್ಲಾರಿಟಿ, ಎಲ್ಲ ಪರ್ಫೆಕ್ಷನ್ನು, ಎಲ್ಲದ್ರ ಬಗ್ಗೆ ಪರ್ಫೆಕ್ಷನ್ನು ತಗೊಂಡಾಗ ಆ ಸೃಷ್ಟಿ ಯಾರ ಅಧೀನ ಅಂತ ಗೊತ್ತಾಯಿತು. ಇದಿಷ್ಟು ಕೂಡ ಅರ್ಥೋಯಂ ಬ್ರಹ್ಮಸೂತ್ರಾಣ ಜನ್ಮಾದ್ಯಸ್ಯ ಯತಃ. ಇಂಥ ಸೃಷ್ಟಿ ಮಾಡಲಿಕ್ಕೆ ಯಾರಿಗೆ ಸಾಧ್ಯ? ಅದು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಒಂದೇ ಸ್ಥಿತಿಯಲ್ಲಿ ಮಾಡಬೇಕು, ಆಯಾಸ ಇಲ್ಲದೆ ಮಾಡಬೇಕು. ಅಹಂ ಪುರ ಅಭವಂ ಕಶ್ಚಿತ್ ಗಂಧರ್ವ ಉಪಬರ್ಹಣ. ಅದು ಬಿಟ್ಟು ಬೇರೆ ವಿಷಯ ಹೇಳ್ತಾ ಕಥೆನೇ ಬೇರೆ ಮಾಡಿಬಿಟ್ಟು ನಾರದ್ರ ಕಥೆ ಬರುತ್ತಾರೆ. ಉಪಬರ್ಹಣ ಅಂತ ಗಂಧರ್ವ ಅವ್ರ ಹೆಸರು, ಉಪಬರ್ಹಣ ಅಂತ ಹೆಸರು. ಅವ್ರೇನು ಮಾಡಿ ಭಾರಿ ಒಳ್ಳೆ ಸಿಂಗರ್ ಆಗಲು ಒಳ್ಳೆ ಫಸ್ಟ್ ಕ್ಲಾಸ್ ಹಾಡು ಹೇಳ್ತಾ ಇದ್ರು. ಈ ಬಲುಬೇಗ ಜನಪ್ರಿಯತೆ ಬಂದುಬಿಡುತ್ತೆ. ಈ ಹಾಡೋರಿಗೆ ಈಡೋರಿಗೆ ಸಿಕ್ಕಾಬಟ್ಟಿ ಪ್ಲೇಯರ್ಸಿಗೆ ಓವರ್ನೈಟ್ ಇದಾಗಿಬಿಟ್ಟಿದ್ರು. ಆ ರೀತಿ ಇದ್ರಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಹಾಗೇನಾಯಿತು, ಭಾರಿ ಖುಷಿ ಆಯಿತು, ಜನಪ್ರಿಯತೆ ಬಂತಲ್ಲ, ಜನ ಹೆಸರು ಸೇರಿಬಿಟ್ರು. ಅಹಂಕಾರ ಬಂತು. ತಮ್ಮ ಕತೆ ತಾವೇ ಹೇಳ್ಕೊತಾರೆ, ತಾವೇ ಹೇಳ್ಕೊಡೋ ಕಥೆ ಇದು. ನಾನು ಆಗಿದ್ದೆ ಅಮಾಸಂ, ತಮ್ಮ ಕಥೆನೇ ಹೇಳ್ತಾರೆ. ನಾನೇ ಹಾಗಾಗಿದ್ದೆ, ಉಪಕರಣನಾಗಿದ್ದೆ. ನಾಮ್ನ
ಅವ ಅತೀತೆ ಮಹಾಕಲ್ಪೆ, ಈಗಲ್ಲ ಹಿಂದಿನ ಬ್ರಹ್ಮಕಲ್ಪದಲ್ಲಾಗಿದ್ದೆ ನಾನು. ಗಂಧರ್ವಾಣಾಂ ಸುಸಮ್ಮತ, ಗಂಧರ್ವರಲ್ಲೇ ನಾನು ಅತ್ಯಂತ ಸಮ್ಮತನಾದವನು. ಅತೀತೆ ಮಹಾಕಲ್ಪೆ ಅತೀತ ಬ್ರಹ್ಮಕಲ್ಪೆ ಅಂತಲೇ ಬರ್ತದೆ. ಮಹಾಕಲ್ಪ ಅಂತ ಹೇಳಿದ್ರೆ ಏನು ತಗೋಬೇಕಿಲ್ಲಿ? ಬ್ರಹ್ಮಕಲ್ಪನೆ. ಬ್ರಹ್ಮಕಲ್ಪ ಬ್ರಹ್ಮಕಾಲ ಪರಶ್ಚೇತಿ ಮಹಾಕಲ್ಪಶ್ಚ ಕೀರ್ತಿತಃ ಇತಿ ಚ. ಅದಕ್ಕೊಂದು ಆಧಾರ ಕೊಟ್ಟು ಮಹಾಕಲ್ಪ ಅಂದರೆ ಬ್ರಹ್ಮಕಲ್ಪ ಅಂತ ಹೇಳಿದ್ದು ಈ ಕೋಶಕ್ಕೆ ಹೊಂದುತ್ತೆ ಅಂತ ತೋರಿಸಿದ್ರು. ಮುಂದಿನ ಕಥೆ ಹೇಳಲಿಲ್ಲ, ಸ್ಪಷ್ಟ ಇರೋದ್ರಿಂದ. ಕೊನೆಗೆ ಹೇಳ್ತಾ ಬ್ರಹ್ಮದೇವರನ್ನು ಕರೆಸಿದ್ರು. ಸಂಗೀತನ ಕರೆಸೋ ಅಭ್ಯಾಸ ಇದೆಯಲ್ಲ, ಬ್ರಹ್ಮಲೋಕಕ್ಕೆ ಕರೆಸಿದ್ರು. ಹಾಡಲಿಕ್ಕೆ ಅಂತ ಹೊರಟ್ರೆ ಏನಾಯಿತು? ಒಂದು ಅಪಸ್ವರದ ಹಾಡು ಹೇಳಿದರು. ತಕ್ಷಣ ಶಾಪ ಕೊಟ್ಟು, ದುರಹಂಕಾರದಿಂದ ಮಾಡಿದ್ದರಿಂದ ಏನಾಗ ಶೂದ್ರನ ಮಗನಾಗ್ಬಿಟ್ಟು ಅಂತೇಳಿ. ಅದು ಮೊದಲೇ ಸ್ಕಂದಲ್ಲಿ ಬಂತು. ಆದ್ದರಿಂದ ಈಗ ನಮಗೇನು ಗೊತ್ತಾಯಿತು? ಯತಿಗಳ ಸೇವೆ ಚಾತುರ್ಮಾಸ್ಯದಲ್ಲಿ ಮಾಡಿದ್ದಕ್ಕೆ ಇಷ್ಟೆಲ್ಲ ಸಿದ್ಧಿ ಬಂತು, ಕರೆಕ್ಟು. ಅಷ್ಟೇ ಯಶೋಧನೆ ಮಾಡಿದರೆ ಆಗಲೇ ಬರಬೇಕು ಅಂತಿಲ್ಲ. ಬ್ಯಾಕ್ಗ್ರೌಂಡ್ ಇಲ್ಲ. ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಮತ್ತೇನಾಯಿತು? ಆ ಲೆವೆಲಿಗೆ ಬಂದು ಮೇಲೆ ಕೊಟ್ಬಿಟ್ಟು. ಯಾವ ಬ್ರಹ್ಮದೇವರು ಶಾಪ ತೊಗೊಂಡ್ರು ಅವ್ರ ಮಗನಾಗೇ ಹುಟ್ಟಿದ್ರು. ಅಷ್ಟು ಹತ್ರ ಅದು ಪಶ್ಚಾತ್ತಾಪಾದಿಗಳನ್ನು ಪಟ್ಟಿದ್ದರಿಂದ ಒಳ್ಳೆ ಸಿದ್ಧಿ ಬಂತು. ಈಗ ಹಿಂದೆ ನಾರದ ಕಥೆ ನಾರದರೇ ಹೇಳ್ತಿದ್ದಾರೆ. ಇದು ಈ ರೀತಿ ಹೇಳೋದು ಯಾವುದು ತಪ್ಪು ಮಾಡಿದ್ದೆ ಸರಿ ಹೋದೆ ಅಂತ ಹೇಳೋದು ಸುಲಭದ ಕೆಲಸ ಅಲ್ಲ. ಸಾಮಾನ್ಯ ಹೇಳೋದ್ರೆ ಹೇಳ್ಕೊಳ್ಳೋದಿಲ್ಲ ಯಾರು ಕೂಡ. ನಾರದರು ಹೇಳ್ತಾರೆ ಇತಿ. ಹೌದು, ಅದೇ ಹೇಳ್ತಿರೋದು ಈಗ. ಆಗ ವೇದ ಅನುಗ್ರಹದಿಂದ ಏನಾದರೂ ಮತ್ತೆ ನಾರದ ಅಲ್ಲಿ ಉಪಹರಣ ಗಂಧರ್ವ ವಾಪಸ್ ಹೋಗಲಿಲ್ಲ, ಪೂರ್ತಿ ಮೇಲೆ ಕೊಟ್ಬಿಟ್ಟು. ಆ ಪೋಸ್ಟ್ಗೆ ಗಂಧರ್ವ ಪೋಸ್ಟ್ಗೆ ವಾಪಸ್ ಹೋಗಲಿಲ್ಲ. ಗಂಧರ್ವನ ಮೇಲೆ ಬಂದರು. ಆಮೇಲೆ ನಾರದ ಮೇಲೆ ಬರ್ತಾರೆ ಕಕ್ಷದಲ್ಲಿ, ಇವರಿಗಿಂತ ಮೇಲೆ ಇದ್ದಾರೆ. ಹೌದು ಉಪಬರ್ಹಣನೇ ಆ ಶೂದ್ರ ಸ್ತ್ರೀಯ ಮಗ, ಅವರೇ ನಾರದ. 3 ಜನ್ಮ ಹೇಳಿದಾಗಾಯ್ತು. ಜಡಭರ್ತ 3 ಜನ್ಮ ಹೇಳಿದಾಗೆ ನಾರದ 3 ಜನ್ಮ ಇದು ಫೈನಲ್. ನಾರದ ಜನ್ಮ ಹಿಂದಿಂದು ಶೂದ್ರ ಪುತ್ರ, ಅದಕ್ಕಿಂತ ಹಿಂದಿಂದು ಉಪಬರ್ಹಣ. ಅಲ್ಲಿ ಮೇಲಿದ್ದವರು ಕೆಳಗೆ ಹೋಗಿ ಮತ್ತೆ ಬೆನ್ನು ಮೇಲೆ ಹೋಗಿದ್ದು. ಅದು ಪ್ರಸಂಗ, ಅದು ಸಾಧನೆ ಮಾಡಿ ಸುಮ್ಮನೆ ಹೋಗಿದ್ದಲ್ಲ. ಇಲ್ಲ ಅಂತ ಇಲ್ದಿದ್ರೆ ಹೇಳ್ತಿದ್ರು, ಅದನ್ನು ಹೇಳಲಿಲ್ಲ. ಅದು ಇಲ್ಲಿಂದ ಬ್ಲಾಕ್ ಇತ್ತು ಅವರಿಗೆ. ಅದು ಬಂದು ಸೀದಾ ಅಲ್ಲಿ ಹೋಲಕ್ಕೆ ಅನುಕೂಲ ಆಯಿತು. ಅಹಂಕಾರದಿಂದ ಡಿಮೌಂಟ್ ಆಗಿ ಅಲ್ಲಿಂದ ಬೇರೆ ಹೋಗ್ಬಿಟ್ರು. ತಪ್ಪು ತಿದ್ದುಕೊಂಡ್ರು. ಇವತ್ತು ದೇವತೆಗಳೆಲ್ಲ ಸಾಧನೆ ಮಾಡ್ಬೇಕಾದ್ರೆ ರುಚಿಗಳನ್ನ ಬಿಟ್ಟರೆ ಉಳಿದವರೆಲ್ಲ ಏನು ಮಾಡಿದವರು? ಅವರು ವಿಶ್ವಾಮಿತ್ರ ಬ್ರಾಹ್ಮಣನಾಗಿ ಹೊರಟರು. 10,000 ವರ್ಷ ಮಾಡಿದರು. ಅಷ್ಟೊತ್ತೆ ಸರಿ ಏನೋ ಒಂದು ಶಾಪ ಕೊಟ್ಟರು, ಮತ್ತೆ ಎಲ್ಲ ಕಳ್ಕೊಂಡ್ಬಿಟ್ರು. ಮತ್ತೆ ಹೋದರು. ಇನ್ನೇನೋ ಹೊತ್ತು ಆದರೂ ಕಳ್ಕೊಂಡ್ರು. ಮತ್ತೆ ಕೊನೆಯ ಸತಿ ಕಳ್ಕೊಳ್ಳಲ್ಲ, ಗೆದ್ದರು. ಕೊನೆಗೆ ಸಿದ್ಧಿ ಬಂತು ಅವ್ರಿಗೆ. ಅಟೆಂಪ್ಟಲ್ಲೇ ಆಯಿತು, 4th ಅಟೆಂಪ್ಟಲ್ಲಿ. ಅಂದರೆ ಬ್ರಾಹ್ಮಣ ಎಷ್ಟು ಕಷ್ಟ ಅಂತ ಉಳಿದವ್ರಿಗೆ ಮೆಸೇಜ್ ಅದು. ಅವರು ಕೂಡ ಪರ್ಫೆಕ್ಟ್ ಅಲ್ಲ ಅಂತ ಇನ್ನೊಂದು ಆ ಸ್ಥಿತಿ ಸಾಧಿಸಿದರು. ರುಜುಗಳಲ್ಲಿ ಮಾತ್ರ ಏನೂ ತಪ್ಪು ಮಾಡದೆ ಪದವಿ ಬರೋರು ಒಬ್ಬರೇ. ಏನೂ ತಪ್ಪು ಮಾಡದೇನೆ ಪರ್ಫೆಕ್ಷನ್ ಅಂದರೆ ಜೀವರಲ್ಲಿ ಅದಕ್ಕಿಂತ ಹೆಚ್ಚು ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಸಪ್ತಮ ಸ್ಕಂದ ಮುಗಿತು. ಇದನ್ನು ನಾಳೆ ಉಳಿದಿದ್ದು ನಾಳೆ ಶುರು ಮಾಡೋಣ. ಅಷ್ಟಮ ಸ್ಕಂದ. ಋಷಿಗಳಲ್ಲೂ ದೇವಋಷಿಗಳು ಅವರು. ದೇವಋಷಿ ಬೇರೆ, ಬ್ರಹ್ಮರ್ಷಿ ಬೇರೆ, ಮಹರ್ಷಿ ಬೇರೆ, ಸಾದಾ ಋಷಿ ಬೇರೆ. ಏನು ಋಷಿ ಒಂದು ಆಕೃತಿ ಫ್ಯಾನ್ಸಿ